ವೀಕ್ಷಕರೇ, ಕೆಎಂಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಪೂಜಾ ಹೊನಕೊಪ್ಪೆ. ಇದೀಗ ಹೆಡ್ಲೈನ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಗೂ ಕಮೆಂಟ್ ಹಾಕಿದವರ ವಿರುದ್ಧ ಕಾನೂನು ಕ್ರಮ. ಬೆಳಗಾವಿಯಲ್ಲಿ ಸೋಷಿಯಲ್ ಮೀಡಿಯಾ ನಿಗಾ ಘಟಕ 15 ಮಂದಿ ಸಿಬ್ಬಂದಿ ನಿಯೋಜನೆ. ವಿವಾದಾತ್ಮಕ ಪೋಸ್ಟ್ ಹಾಕುವ ಮೊದಲು ಎಚ್ಚರಿಕೆ, ಕಾನೂನು ಕ್ರಮ ತಪ್ಪದು. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಎಚ್ಚರಿಕೆ. ಹಾಲು ಪೂರೈಕೆ ರೈತರಿಗೆ ಜೀವ ವಿಮೆ, ಕುಟುಂಬಕ್ಕೆ 1 ಲಕ್ಷ ನೆರವು. 35,000 ಹಾಲು ಉತ್ಪಾದಕರಿಗೆ %75 ಅನುದಾನ, ವಿಮಾ ಸೌಲಭ್ಯ. ಬೆಳಗಾವಿ ಹಾಲು ಒಕ್ಕೂಟವನ್ನು ಕರ್ನಾಟಕದಲ್ಲಿ ನಂಬರ್ 1 ಮಾಡುವ ಗುರಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ. ಖಾನಾಪುರ ಯುವಕ ವೆಂಕಪ್ಪನ ಕೊಲೆ ಪ್ರಕರಣ, ಗ್ರಾಮಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆ. ಖಾನಾಪುರ ಪೊಲೀಸರು ವೆಂಕಪ್ಪನ ಕೊಲೆ ಪ್ರಕರಣ ದಿಕ್ಕು ತಪ್ಪಿಸುವ ಹುನ್ನಾರ, ಖಾನಾಪುರ ಗ್ರಾಮಸ್ಥರು ಆರೋಪ. ನ್ಯಾಯ ಕೊಡಿಸಿ ಎಂದ ಗ್ರಾಮಸ್ಥರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಕೆ. ಎಲ್ಲಿಯೂ ಕುಳಿತು ಅವಾಚಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾರ ಬಗ್ಗೆಯೂ ಅವಹೇಳನಕಾರಿ ಪೋಸ್ಟ್ ಮಾಡಿದ್ರೆ, ಕಮೆಂಟ್ ಹಾಕಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಎಚ್ಚರಿಕೆ ನೀಡಿದ್ದಾರೆ. ಎಲ್ಲಿಯೂ ಕುಳಿತು ಅವಾಚಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಯಾರ ಬಗ್ಗೆಯೂ ಅವಹೇಳನಕಾರಿ ಪೋಸ್ಟ್ ಮಾಡಿದರೆ, ಕಮೆಂಟ್ ಹಾಕಿದರೆ ಮುಲಾಜಿಲ್ಲದೆ ಕ್ರಮ ಜರುಗಿಸಲಾಗುವುದೆಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು, ಸಾಮಾಜಿಕ ಜಾಲತಾಣದಲ್ಲಿ ವಿವಾದಾತ್ಮಕ ಪೋಸ್ಟ್ ಹಾಕುವ ಮುನ್ನ ಎಚ್ಚರಿಕೆಯಿಂದ ಇರಬೇಕು. ಪೊಲೀಸ್ ಇಲಾಖೆಯ ಎಲ್ಲಾ ಬಗೆಯ ಅಪರಾಧಿಗಳಿಗೆ ಪ್ರತ್ಯೇಕ ಘಟಕ ಇರುವಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮತ್ತು ಕಮೆಂಟ್ಗಳ ಮೇಲೆ ನಿಗಾ ಇಡುವುದಕ್ಕಾಗಿ ಸಾಮಾಜಿಕ ಜಾಲತಾಣ ನಿಗಾ ಘಟಕ ಆರಂಭಿಸಲಾಗಿದೆ. ಈ ಘಟಕದಲ್ಲಿ 15 ಜನ ಪೊಲೀಸ್ ಸಿಬ್ಬಂದಿ ಕಾರ್ಯನಿರ್ವಹಿಸಲಿದ್ದಾರೆ ಎಂದರು. ಎಲ್ಲರಿಗೂ ನಮಸ್ಕಾರ. ಕಳೆದ 3 ವಾರದಲ್ಲಿ ನಾವು ಬೆಳಗಾವಿ ನಗರದಲ್ಲಿ ಗಣೇಶ ಹಬ್ಬ ಹಾಗೂ ಈದ್ ಮಿಲಾದ್ ಹಬ್ಬ ಆಚರಣೆ ಮಾಡಿದ್ದೀವಿ. ಎಲ್ಲ ಜನರು, ಎಲ್ಲ ಸಮುದಾಯದವರು ಈ 2 ಹಬ್ಬ ಆಚರಣೆಯಲ್ಲಿ ನಮಗೆ ಸಹಾಯ ನೀಡಿದ್ದಾರೆ. 2 ಹಬ್ಬ ಭಾಳ ಶಾಂತಿಯುತವಾಗಿ ಆಗಿದೆ. ಆದರೆ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಸೋಷಿಯಲ್ ಮೀಡಿಯಾ ಸ್ಪೇಸ್ನಲ್ಲಿ, ಸೈಬರ್ ಸ್ಪೇಸ್ನಲ್ಲಿ ಕೆಲವರು ಅವರದು ವೈಯಕ್ತಿಕ ವಿಚಾರವನ್ನು ಬಹಳ ಅಭದ್ರ ಭಾಷೆ ಬಳಸ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ. ನಮಗೆ ಭಾಷಾ ಸ್ವಾತಂತ್ರ್ಯ ನಮ್ಮ ಸಂವಿಧಾನ ನೀಡಿದ್ದಾರೆ. ಆದರೆ ಧರ್ಮ, ಭಾಷೆ ಅಥವಾ ಯಾವುದೇ ವಿಷಯವಿಲ್ಲ, ಅವರು ವಿಚಾರ ಮಾಡುವಾಗ ಅಭದ್ರ ಭಾಷೆ ಬಳಸಿದ್ದಾರೆ, ಇದು ಪ್ರಚೋದನಕಾರಿ ಭಾಷೆ ಬಳಸಿದ್ದಾರೆ. ಅದರಿಂದ ಯಾವುದೇ ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗಬಹುದು ಅಂತ ಪೋಸ್ಟನ್ನು ಹಾಕಿದ್ದಾರೆ ಅಂದರೆ, ಅವರಿಗೆ ನಮ್ಮ ಪೊಲೀಸ್ ನೋಟಿಸ್ ಅದೇ ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಅವರಿಗೆ ರಿಸೀವ್ ಆಗುತ್ತೆ. ನಾವು ಅವರಿಗೆ ಪೊಲೀಸ್ ಸ್ಟೇಷನ್ಗೆ ಕರೆ ಮಾಡ್ತೀವಿ, ಅವ್ರದ್ದು ಎಕ್ಸ್ಪ್ಲನೇಷನ್ ತಗೋತೀವಿ ಮತ್ತು ಆ ಪೋಸ್ಟ್ ಇಂದ ಏನು ಲಾ ಆ್ಯಂಡ್ ಆರ್ಡರ್ಗೆ ಧಕ್ಕೆ ಉಂಟಾಗೋದು ಸಾಧ್ಯತೆ ಇದ್ದರೆ ಅವರ ಮೇಲೆ ನಾವು ಕ್ರಿಮಿನಲ್ ಕೇಸ್ ಕೂಡ ದಾಖಲು ಮಾಡೋದು ಸಾಧ್ಯತೆ ಇರುತ್ತದೆ. ಆದ್ದರಿಂದ ಎಲ್ಲ ಬೆಳಗಾವಿ ನಗರವಾಸಿಯರಿಗೆ ನಮ್ಮದು ಕೋರಿಕೆ ಇದೆ ಅಂದರೆ, ನೀವು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಯಾವುದೇ ಮಟೀರಿಯಲ್ ಹಾಕುವಾಗ ಸ್ವಲ್ಪ ತಾಳ್ಮೆಯಿಂದ ಹಾಕಬೇಕು. ಭಾಷಾ ಪ್ರಯೋಗ ನಿಮ್ಮದು ಸರಿಯಾದಿರಬೇಕು. ಯಾವುದೇ ಪ್ರಚೋದನಕಾರಿ ಪೋಸ್ಟ್ ನೀವು ಹಾಕಬಾರ್ದು. ನಿಮ್ಮ ಎಲ್ಲರ ಸಹಕಾರ ನಾವು ಕೋರುತ್ತಾ ಇದ್ದೀವಿ. ಶಾಂತಿ ಕದಡಿಸುವ ಪೋಸ್ಟ್ಗಳ ಬಗ್ಗೆ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಇವರ ಮೇಲೆ ಓರ್ವ PSI ಮತ್ತು ಇನ್ಸ್ಪೆಕ್ಟರ್ಗಳು ಮೇಲುಸ್ತುವಾರಿ ವಹಿಸಿಕೊಂಡಿರುತ್ತಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯ ಪ್ರಚಾರದ ನಿಮಿತ್ತವಾಗಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಯುವ ಮುಖಂಡರಾದ ಪವನ್ ಕತ್ತಿ, ವಿನಯ್ ಪಾಟೀಲ್ ಅವರು ಕಣಗಲ ಜಿಲ್ಲಾ ಪಂಚಾಯಿತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ನಂತರ ಸೊಲ್ಲಾಪುರ ಗ್ರಾಮದ ದರ್ಗಾಗೆ ಭೇಟಿ ನೀಡಿ ಸಭೆ ನಡೆಸಿದರು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಪ್ರಚಾರದ ನಿಮಿತ್ತವಾಗಿ ಶಾಸಕ ನಿಖಿಲ್ ಕತ್ತಿ ಹಾಗೂ ಯುವ ಮುಖಂಡರಾದ ಪವನ್ ಕತ್ತಿ, ವಿನಯ್ ಪಾಟೀಲ್ ಅವರು ಕಣಗಲ ಜಿಲ್ಲಾ ಪಂಚಾಯಿತಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು. ನಂತರ ಸೊಲ್ಲಾಪುರ ಗ್ರಾಮದ ದರ್ಗಾಗೆ ಭೇಟಿ ನೀಡಿ ಸಭೆ ನಡೆಸಿದರು. ಶಾಸಕ ನಿಖಿಲ್ ಕತ್ತಿ ಮಾತನಾಡಿ, ನಿಪ್ಪಾಣಿ ಕಾರ್ಖಾನೆಯಲ್ಲಿನ ಸಕ್ಕರೆಯನ್ನು ಕಳ್ಳತನ ಮಾಡಿ ಬೇರೆ ಕಡೆ ಸಾಗಿಸಿದ ಪ್ರಕರಣ ಬೆಳಕಿಗೆ ಬಂದಿದ್ದು, ಅಂತವರು ನಮ್ಮ ತಾಲೂಕಿನಲ್ಲಿ ಬಂದು ಪಾಠ ಮಾಡುತ್ತಿದ್ದಾರೆ ಎಂದರು. ಶಶಿರಾಜ್ ಪಾಟೀಲ್ ಅವರು ನಮ್ಮ ಜೊತೆಯಲ್ಲೇ ಇದ್ದು ಅಧಿಕಾರ ಅನುಭವಿಸಿ ಈಗ ನಮ್ಮ ವಿರುದ್ಧವೇ ಅಪ್ರಚಾರ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು. ಮೊನ್ನೆ ವಿದ್ಯುತ್ ಸಂಘದಾಗ ಅವ್ರಿಗೆ ಮೊದಲು ಫ್ರೀಡಮ್ ಇದ್ರಿಕಿಲ್ಲತ್ತ, ರಾಜವನ್ನ ಫ್ರೀಡಮ್ ಇದ್ರಿಕಿಲ್ಲತ್ತ. 30 ವರ್ಷ ಆ ಕುರ್ಚಿ ಯಾಕೆ ಬಿಸಿ ಮಾಡ್ರಿ? ನಿಮಗ ಕೆಲಸ ಮಾಡಕ್ ಅವಕಾಶ ಇದ್ದಿರ್ಕಿಲ್ಲ ಅಂದ್ರೆ ಆ ಕುರ್ಚಿ ಎದಕ್ ಗರಂ ಮಾಡ್ರಿ 30 ವರ್ಷ? ಅದಕ್ಕೆ ನಮ್ಮದು ತಪ್ಪೈತಿ.
ಇಲೆಕ್ಷನ್ ಮಾಡಿ ತರಬೇಕಾಗಿತ್ತು, ಸಿಲೆಕ್ಷನ್ ಮಾಡಿದ್ದು ನಮ್ಮದ ತಪ್ಪೈತಿ. ಖರೆ ಈಗ ಒಂದು ಅವಕಾಶ ಐತಿ ನಮಗೆ. ಈ ಬರುವ ಚುನಾವಣೆಯಲ್ಲಿ ನಾವು ನೀವೆಲ್ಲರೂ ಸ್ವಲ್ಪ ಮಂದಿನ ನಮ್ಮ ತಾಲೂಕಿಂದ ಹೊರಗಿಡ್ಬೇಕಾಗಿತ್ತು. ಯಾರು ಅನ್ನೋದ ಮೊನ್ನೆ AB ಪಾಟೀಲ್ ಅಂಕಲ್ ಕ್ಲಿಯರ್ ಅವ್ರ ಭಾಷಣದಾಗ ಹೇಳ್ಯಾರು, ತುಡುಗರಿಂದ ನಮ್ಮ ಸಂಘ ಸಂಸ್ಥೆಗಳು ಹೊರಗಿರಬೇಕು. ತುಡುಗರು ಯಾರು ಅನ್ನೋದು ನಿನ್ನೆ ಕೋರ್ಟ ಆದೇಶ ಮಾಡೈತಿ. ನಿಪ್ಪಾಣಿ ಶುಗರ್ ಫ್ಯಾಕ್ಟರಿಗ 50,000 ಚೀಲ ಸಕ್ರಿ ತುಡುಗು ಮಾಡಿ ಬೇರೆ ಕಡೆ ಇಟ್ಟಿದ್ದ ಕೋರ್ಟ ಹೇಳೈತಿ. ಈಗಾಗಲೇ ಕೋರ್ಟ್ ಆದೇಶ ಪ್ರಕಾರ ಬೋರ್ಡ್ ಮೇಲೆ ಅಧ್ಯಕ್ಷರ ಮೇಲೆ FIR ಮಾಡೋಕ್ಕೂ ಘೋಷಣೆ ಮಾಡೈತಿ. ಖರೆ ಪಾಪ ಅಧ್ಯಕ್ಷರ ಉಪಾಧ್ಯಕ್ಷರ ಡೈರೆಕ್ಟರ್ ಏನ್ ಮಾಡೋರು, ನಾಟಕ ಆಡ್ಸೋ ಬೇರೆ ಮತ್ತೆ ಇಲ್ಲಿ ಬಂದ ಕತೆ ಹೇಳೋದು ನಮ್ಮ ಸಂಘ ಸಂಸ್ಥೆ ಸುಧಾರ್ಸಕ್ ಬಂದ. ನಮಗ್ ಕೆಟ್ಟಿದ್ದು ಇವಾಗ ಸುಧಾರ್ಸಕ್, ಅವರು ಕೆಟ್ಟವ್ರು ಸುಧಾರಿಸ್ಕೊಳ್ಬೇಕು. ಇವತ್ತ ಹೀರಾ ಶುಗರ್ ಫ್ಯಾಕ್ಟರಿ AGM ನಡೀತು. ಈ ಫ್ಯಾಕ್ಟರಿ ಶುದ್ಧ ನಡಿಬೇಕಂದ್ರೆ ಇನ್ನೂ 500 ಕೋಟಿ ನಾವು ಸಾಲ ಮಾಡ್ಬೇಕಂತ ಅವರೇ ಸ್ವಂತ ಘೋಷಣೆ ಮಾಡಿದ್ರು. ಮತ್ ನಾವೇನ್ ಹೇಳತ್ತಿದ್ದು, ನೀ ಏನ್ ಹೇಳತ್ತಿದ್ದ ಆಗ ಈಗ ಗೊತ್ತಾಗುತ್ತೆ, ಈಗ ಅನುಭವ ಬರುತ್ತೆ. ಮತ್ತೋರ್ವ ಯುವ ಮುಖಂಡರಾದ ಪವನ್ ಕತ್ತಿ ಮಾತನಾಡಿ, ಹುಕ್ಕೇರಿ KB ಚುನಾವಣೆಯಲ್ಲಿ ನಮ್ಮ ತಾಲೂಕಿನಲ್ಲಿ ಹೊರಗಿನವರಿಗೆ ಅವಕಾಶ ಕೊಡಲು ಬಿಡಬಾರದು ಎಂದು ಜನರಲ್ಲಿ ಮನವಿ ಮಾಡಿದರು. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘಕ್ಕೆ ಬಂದ್ರೆ ನಾಳೆ ಬಹುಶಃ ನಿಮ್ಮ ಜಮೀನ್ ನಿಮ್ಮ ಕಡೆ ಇರಂಗಿಲ್ಲ, ನಿಮ್ಮ ಜಮೀನ ನಿಮ್ಮ ಕಡೆ ಇರಂಗಿಲ್ಲ. ಯಾಕಂತಂದ್ರ ಗೋಕಾಕ್ ಮಾದರಿ ಇಲ್ಲಿ ಚಾಲು ಮಾಡಿದ್ರೆ ನೀವ್ ಯಾರು ಇರಂಗಿಲ್ಲ ಅನ್ನೋದು ಹೇಳ್ತಾರ ಅವ್ರು. ಗೋಕಾಕ್ ಮಾದರಿ ಅಲ್ಲ, ನಾವು ಹುಕ್ಕೇರಿ ಮಾದರಿ ಚಾಲು ಮಾಡಿದಂದ್ರ ಗೋಕಾಕ್ ಬಿಟ್ಟು ರೈಟ್ ಅನ್ಬೇಕಾಗ್ತೈತೆ ಅನ್ನೋದು ಮಾತನ್ನ ಹೇಳ್ತಾನೆ. ಯಾಕಂದ್ರೆ ಯಾವತ್ತು ಈ ಹುಕ್ಕೇರಿ ಜನ ಆಗ್ಲಿ ಹಿರಿಯರಾಗ್ಲಿ ನಮ್ಮ ಎಲ್ಲರಿಗೆ ಈಗಿನ ಯುವಕರಿಗೆ ಅವರು ಎಲ್ಲ ಒಳ್ಳೆ ಬುದ್ಧಿಯನ್ನ ಕೊಟ್ಟಿದ್ದಾರೆ. ವಿಚಾರವಂತರನ್ನ ಅಂದ್ರೆ ಒಳ್ಳೆ ವಿಚಾರನ್ನ ಮಾಡ್ರಿ, ಒಳ್ಳೆ ಅಂದ್ರೆ ಎಲ್ಲರಿಗೂ ಸಹಾಯನ್ನ ಮಾಡ್ರಿ ಅನ್ನುವಂತ ಬುದ್ಧಿಯನ್ನ ಕೊಟ್ಟಿದ್ದಾರೆ ನಮ್ಗೆ. ಸೊ ನಾವ ಅಲ್ಲಿ ಯಾಕಂದ್ರೆ ಅಲ್ಲವ್ರು ಸ್ವತಃ ನಮ್ಗೆ ಫೋನ್ ಮಾಡಿ ಹೇಳ್ತಾ ಇದಾರೆ, ಸ್ವತಃ ಬಹುಶಃ ನಿಮ್ ಪೈಪ್ ಅವನವರು ಹೇಳ್ತಿರ್ಬೋದು ನಿಮ್ಗೆಲ್ಲರಿಗೂ, ಬಂದಿಲ್ರಿ ಅಲ್ಲಿ ನಾವು. ಸಚಿನ್ ಕಾಂಬ್ಳೆ, ಕೆಎಂಎಂ ಕನ್ನಡ ನ್ಯೂಸ್, ಹುಕ್ಕೇರಿ. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಿದ ಹಾಗೆ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದರು. ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಿದ ಹಾಗೆ ಕಿತ್ತೂರು ಕರ್ನಾಟಕಕ್ಕೂ ಪ್ರತ್ಯೇಕ ಸಚಿವಾಲಯ ಸ್ಥಾಪನೆ ಮಾಡಬೇಕೆಂದು ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಅಧ್ಯಕ್ಷ ಅಶೋಕ್ ಪೂಜಾರಿ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕರ್ನಾಟಕ ರಾಜ್ಯ ರಚನೆಯಾದ ಬಳಿಕ ಉತ್ತರ ಕರ್ನಾಟಕದ ಅಭಿವೃದ್ಧಿಯಾಗಿಲ್ಲ. ಕಳೆದ 15 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರಲಾಗುತ್ತಿದೆ. ಮುಖ್ಯಮಂತ್ರಿಗಳು ಉತ್ತರ ಕರ್ನಾಟಕ ಅಭಿವೃದ್ಧಿ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದರು. ಸುವರ್ಣ ವಿಧಾನಸೌಧ ನಿರ್ಮಾಣ ಮಾಡಿ 1.5 ದಶಕ ಕಳೆದರೂ ಎಲ್ಲಿಯವರೆಗೂ ಬೆಂಗಳೂರಿನಲ್ಲಿರುವ ಸೆಕ್ರೆಟರಿ ಮಟ್ಟದ ಕಚೇರಿಗಳನ್ನು ಸ್ಥಳಾಂತರ ಮಾಡಿ ಉತ್ತರ ಕರ್ನಾಟಕದ ಅಭಿವೃದ್ಧಿ ವೇಗ ಕೊಡಬೇಕು. ಈ ನಿಟ್ಟಿನಲ್ಲಿ ನಮ್ಮ ಭಾಗದ ಸಚಿವ ಶಾಸಕರು ಧ್ವನಿ ಎತ್ತುವ ಕೆಲಸ ಮಾಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಹೇಳಿಕೆಯಲ್ಲಿ ಹೇಳಿದರು, ಶೀಘ್ರದೊಳಗೆ ಹೆಚ್ಚು ಕಡಿಮೆ 8 ದಿವಸದೊಳಗನ ಅದಕ್ಕೆ ಪೂರಕವಾದಂಥ ಮುಂದಿನ ಕ್ರಮಗಳನ್ನು ಕೈಗೊಳ್ತೀವಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಬ್ಬ ಕಾರ್ಯದರ್ಶಿ, ಉಪಕಾರ್ಯದರ್ಶಿ, ಅಧೀನ ಕಾರ್ಯದರ್ಶಿ ಮತ್ತು ಅದಕ್ಕೆ ಪೂರಕವಾದಂಥ ಸಿಬ್ಬಂದಿಯನ್ನು ಕೊಡುವ ಮುಖಾಂತರ ಕಲ್ಯಾಣ ಕರ್ನಾಟಕದ ಬೇಡಿಕೆಗಳಿಗೆ ಬಗ್ಗೆ ಒಂದು ಅನುಮೋದನೆಯ ಸ್ವರೂಪದ ಕಾರ್ಯಾಂಗದ ವ್ಯವಸ್ಥೆಯನ್ನು ನಾವು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒದಗಿಸಿದ್ದೀವಿ ಅನ್ನೋಂಥ ಮಾತನ್ನು ಹೇಳಿದರು. ಬಹುಶಃ ಆ ಕಲ್ಯಾಣ ಕರ್ನಾಟಕ ಭಾಗದ ನಾಯಕರನ್ನು, ಅಲ್ಲಿಯ ಹೋರಾಟಗಾರರನ್ನು ನಾವು ಅಭಿನಂದಿಸಬೇಕಾಗಿದೆ. ಯಾಕಂದರೆ ತಮ್ಮ ಕೋರಿಕೆಯನ್ನು, ಆ ಭಾಗದ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಚಿಂತನೆಯನ್ನು ಸರ್ಕಾರದ ಕಾರ್ಯಾಂಗವೇ ಅಲ್ಲಿ ಬರುವಂಥ ರೀತಿಯೊಳಗೆ ಅವ್ರು ಮಾಡಿ ಯಶಸ್ವಿಯಾಗಿದ್ದಾರೆ. ದುರ್ದೈವ ನಮ್ಮ ಮೂಲ ಹೋರಾಟ ನಾವು ಬೆಳಗಾವಿ ಸುವರ್ಣಸೌಧದಲ್ಲಿ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟವೇನು ಮಾಡಿದ್ದೀವಿ, ಅದು ಬರೀ ನಮ್ಮ ಕಿತ್ತೂರು ಕರ್ನಾಟಕ ಸೀಮಿತವಾಗಿ ಮಾಡಿದ್ದಿಲ್ಲ. ಕಿತ್ತೂರು ಕರ್ನಾಟಕ ಮತ್ತು ಕಲ್ಯಾಣ ಕರ್ನಾಟಕದ ಈ ಎರಡೂ ಕೂಡ ಸಮಗ್ರ ಉತ್ತರ ಕರ್ನಾಟಕ ಐತಿ. ಅದಕ್ಕೆ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಕಾರ್ಯಾಂಗ ಸೆಕ್ರೆಟರಿಯೇಟ್ ಬರಬೇಕು ಅನ್ನೋಂಥ ಒಂದು ಹೋರಾಟ ಏನಿತ್ತು, ಅದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಯಶಸ್ವಿ ಆಯಿತು. ಅದರ ಜೊತೆಗೇ
ಬಹುಶಃ ಸೆಪ್ಟೆಂಬರ್ 17-24 ಮಾಡಿದಂಥ 19-24 ಏನು ವಿಶೇಷ ಸಂಪುಟ ಸಭೆ ಆಗಿತ್ತು, ಅವಾಗ ನನ್ನ ದಶಕ್ಕೆ ಹೆಚ್ಚು ಕಡಿಮೆ 13,000ಕ್ಕಿಂತಲೂ ಹೆಚ್ಚಿನ ಕೋಟಿ ರೂಪಾಯಿಗಳ ಅನುದಾನವನ್ನು ಆ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಅವತ್ತು ಮಂಜೂರು ಮಾಡಿದ್ದಾರೆ ಸರ್ಕಾರದವರು. ಇವತ್ತು ಮೊನ್ನೆ ಮಂಗಳವಾರ ದಿವಸ ಬೆಂಗಳೂರಿನಲ್ಲಿ ಏನು ವಿಶೇಷ ಸಂಪುಟ ಸಭೆ ಆಯಿತು, ಆ ಸಭೆಯಲ್ಲಿ ಅಧಿಕೃತವಾಗಿ ಈ ಕಾರ್ಯಾಂಗವನ್ನು ಸೆಕ್ರೆಟರಿಯೇಟ್ನಲ್ಲಿ ಪ್ರಾರಂಭಿಸುವಂಥ ನಿಟ್ಟಿನೊಳಗೆ ಸರ್ಕಾರ ಅನುಮೋದನೆ ನೀಡಿತು. ಬಹುಶಃ ಇನ್ನು ಮುಂದಿನ ಪ್ರಕ್ರಿಯೆ ಇವತ್ತು ಆಫೀಸಿಯಲ್ ರಿಟರ್ನ್ ಕೋರ್ಸ್ ಪ್ರಕಾರ ತನ್ನ ಹಾಕೋತ ಹೋಗ್ತೈತೆ ಅದು. ಆದರೆ ಬಹುಶಃ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಅಥವಾ ನಮ್ಮ ಚಿತ್ತೂರು ಕರ್ನಾಟಕ ಭಾಗದ ಅಭಿವೃದ್ಧಿಯ ಬಗ್ಗೆ ನಾವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದರೆ ನಾವೇನು ಭಾಳ ಅವ್ರಿಗಿಂತಲೂ ಭಾಳ ಮುಂದೆ ಹೋಗಿಲ್ಲ, ಭಾಳ ಮುಂದುವರೆದಿಲ್ಲ, ಅಥವಾ ನಮ್ಮಲ್ಲಿ ಏನು ಅಭಿವೃದ್ಧಿಯ ಹೊಳೆ ಹರಿದಿಲ್ಲ. ಹೆಚ್ಚು ಕಡಿಮೆ ಕಲ್ಯಾಣ ಕರ್ನಾಟಕ ಮತ್ತು ನಮ್ಮ ಕಿತ್ತೂರು ಕರ್ನಾಟಕ ಎರಡೂ ಒಂದೇ ಸ್ಥಿತಿಯೊಳಗದಾವೆ. ಆದರೆ ಇವತ್ತು ಸರ್ಕಾರದವರು ಈ ಸೆಕ್ರೆಟರಿಯೇಟ್ ಮಂಜೂರು ಮಾಡುವಂಥ ಸಂಬಂಧ ಬಂದಾಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಆದರೆ ನಮಗೆ ಆದ್ಯತೆ ಕೊಡಲಿಲ್ಲ. ನಮ್ಮ ಹೋರಾಟ, ನಮ್ಮ ಧ್ವನಿ ಗೌನ್ ಆಗೇ ಉಳಿತು. ಅದು ಸರ್ಕಾರವನ್ನು ತಲುಪಲಿಲ್ಲ ಎನ್ನುವಂಥ ಒಂದು ಹತಾಶೆ ಮನೋಭಾವನೆ ನಮ್ಮದಾಗೈತಿ. ಆದರೆ ನಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಲಿಲ್ಲ ಅಂದರೆ ಅದರ ಹಿಂದೆ ನಮ್ಮ ಕರ್ತವ್ಯಚ್ಯುತಿ ಇಲ್ಲ. ಯಾಕಂದರೆ ಒಬ್ಬ ಹೋರಾಟಗಾರರಾಗಿ ನಮ್ಮ ಧ್ವನಿ ಎತ್ತುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡಿದ್ದೀವಿ. ಅದು ಹೋರಾಟಗಳ ಮುಖಾಂತರ ಇರ್ಬೋದು, ಮನವಿಯ ಮುಖಾಂತರ ಇರ್ಬೋದು, ಧರಣಿ ಸತ್ಯಾಗ್ರಹದ ಮುಖಾಂತರ ಇರ್ಬೋದು, ನಾವು ಮಾಡಿದ್ದೀವಿ. ಆದರೆ ವಾಸ್ತವವಾಗಿ ಇಲ್ಲಿ ಶಾಸಕರು, ಸಚಿವರುಗಳು ಇದಕ್ಕೆ ಪೂರಕವಾದಂಥ ಧ್ವನಿಯನ್ನು ಸರ್ಕಾರದಲ್ಲಿ ಎತ್ತಬೇಕಾಗಿತ್ತು, ತಮ್ಮ ರಾಜಕೀಯ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕಾಗಿತ್ತು. ಅಂದಾಗ ಮಾತ್ರ ಕಲ್ಯಾಣ ಕರ್ನಾಟಕ ಭಾಗಕ್ಕೂ ಸಹಿತ ಇವತ್ತು ಸೆಕ್ರೆಟರಿಯೇಟ್ ಮಟ್ಟದ ಕಾರ್ಯಾಲಯಗಳು ಬಂದೇ ಬಿಡ್ತಿತ್ತು. ಇತ್ತೀಚೆಗೆ ಸರ್ಕಾರದ ಸಚಿವ ಸಂಪುಟದಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ರಾಜ್ಯ ಸರ್ಕಾರ ಪ್ರತ್ಯೇಕ ಸಚಿವಾಲಯ ನಿರ್ಮಾಣ ಮಾಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಬೇಕು ಬೇಡಿಕೆಯ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ಪಂದಿಸದಿರುವುದು ಶ್ಲಾಘನೀಯ. ಆದರೆ ಕಿತ್ತೂರು ಕರ್ನಾಟಕದಲ್ಲಿ ಸುವರ್ಣ ವಿಧಾನಸೌಧಕ್ಕೆ ಸೆಕ್ರೆಟರಿ ಮಟ್ಟದ ಕಚೇರಿಯನ್ನು ಸ್ಥಳಾಂತರ ಮಾಡಬೇಕೆಂದು ಒತ್ತಾಯಿಸಿದರು. ವಿರೂಪಾಕ್ಷ ನಿರಲ್ಗಿಮಠ, ಎಂವಿ ಹಿರೇಮಠ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಎಪಿಎಂಸಿ ಕಾಯ್ದೆ ತಿದ್ದುಪಡಿಯ ಬಳಿಕ ರಾಜಕೀಯ ಆಶ್ರಯದಿಂದ ಬೆಳಗಾವಿಯಲ್ಲಿ ಹುಟ್ಟಿಕೊಂಡ ಖಾಸಗಿ ತರಕಾರಿ ಸಗಟು ಮಾರುಕಟ್ಟೆ ಕೊನೆಗೂ ಅಂತ್ಯವಾಗಿದೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಬಳಿಕ ರಾಜಕೀಯ ಆಶ್ರಯದಿಂದ ಬೆಳಗಾವಿಯಲ್ಲಿ ಹುಟ್ಟಿಕೊಂಡ ಖಾಸಗಿ ತರಕಾರಿ ಸಗಟು ಮಾರುಕಟ್ಟೆಗೆ ಕೊನೆಗೂ ಅಂತ್ಯವಾಗಿದೆ. ಮತ್ತೆ ಎಪಿಎಂಸಿ ತರಕಾರಿ ಮಾರುಕಟ್ಟೆಯಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿ ನಡೆದಿದೆ. ನಿಯಮಾವಳಿಗಳ ಚೌಕಟ್ಟಿನಲ್ಲಿ ಎಪಿಎಂಸಿ ವಿರುದ್ಧ ವ್ಯಾಪಾರಿಗಳ ಲಾಭಿಗೆ ಮಣಿದಿದ್ದ ಆಡಳಿತ ಇದೀಗ ರೈತರ ಒಗ್ಗಟ್ಟಿನ ಕಾನೂನು ಹೋರಾಟದ ಪರಿಣಾಮ ತನ್ನ ತಪ್ಪನ್ನು ತಾನೇ ಸರಿಪಡಿಸಿಕೊಳ್ಳಲು ಹೊರಟಿದೆ. ಈ ನಿಟ್ಟಿನಲ್ಲಿ ಬೆಳಗಾವಿ ನಗರಾಭಿವೃದ್ಧಿ ಪ್ರಾಧಿಕಾರ ಕೃಷಿ ವಲಯದ ಭೂಮಿಯನ್ನು ವಾಣಿಜ್ಯ ವಲಯಕ್ಕೆ ಪರಿವರ್ತಿಸುವ ಈ ಆದೇಶ ರದ್ದುಪಡಿಸಿದ ಬೆನ್ನಲ್ಲೇ ಕೃಷಿ ಮಾರುಕಟ್ಟೆಯ ಇಲಾಖೆಯು ಖಾಸಗಿ ಜೈ ಕಿಸಾನ್ ಮಾರುಕಟ್ಟೆಯ ಟ್ರೇಡ್ ಲೈಸೆನ್ಸ್ ರದ್ದುಪಡಿಸಿದ ಹಿನ್ನೆಲೆಯಲ್ಲಿ ಎಪಿಎಂಸಿಗೆ ರೈತರು ತಾವೇ ಬೆಳೆದ ಬೆಳೆಗಳನ್ನು ಎಪಿಎಂಸಿಗೆ ತರುತ್ತಿರುವುದು ಹೊಸ ಬೆಳವಣಿಗೆಯಾಗಿದೆ. ಕಳೆದ 2022ರಲ್ಲಿ ಆರಂಭವಾದ ಖಾಸಗಿ ಮಾರುಕಟ್ಟೆಯ ಅನುಭವ ಸಿಹಿ ಆಗಿರಲಿಲ್ಲ. ರೈತರಿಂದಲೇ ಶುಲ್ಕ ವಸೂಲಿ, ತೂಕದ ವ್ಯತ್ಯಾಸ, ಪಾರದರ್ಶಕತೆ ಕೊರತೆ ಮುಂತಾದ ಆರೋಪ, ಅಸಮಾಧಾನಗಳು ಮೊಳೆತು ಬಂದವು. ಆದರೆ ಈಗ ಅದು ದೂರವಾಗಿ ಸರ್ಕಾರಿ ಎಪಿಎಂಸಿಗೆ ರೈತರು ದಾಪುಕಾಲು ಹಾಕಿ ಮತ್ತೆ ಗತ ವೈಭವ ಮರುಗಳಿಸಿದೆ. ರಾಜ್ ಹಿರೇಮಠ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. A1 Cell is live on Aradhana with low price guarantee. कम दामों में बड़ा धमाल ऑफर सिर्फ कुछ ही दिनों के लिए. स्टाइल भी, सेविंग्स भी और फैशन की सबसे बड़ी सेल. फैशन का फुल धमाका कुर्ती मात्र 125, स्टाइलिश टॉप सिर्फ 149 रुपीज, और ये परी जैसे फ्रॉक सिर्फ 299 रुपीज, किड्स टी शर्ट सिर्फ 149 रुपीज और जीन्स सिर्फ 249 रुपीज, और ये कॉटन सिल्क साड़ी सिर्फ 350 रुपीज. यहाँ पे आपको लेटेस्ट ड्रेस मटेरियल सिर्फ 299 से मिल जाएगा, और यहाँ पे आपको जीन्स शर्ट सिर्फ 299 से स्टार्ट है और जीन्स सिर्फ 450 से. लेटेस्ट कलेक्शन फॉर कंप्लीट फैमिली ओनली एट आराधना साड़ीज एंड रेडीमेड्स, मारुति गली, बेलगाम. Then guys, why are you waiting for? Don't forget to visit here. दुल्हन का सिंगार, खूबसूरती की बहार, परंपरा और नयापन का अनोखा मिलाप, ब्राइडल कलेक्शन.
दुल्हन की खूबसूरती में 4 चांद लगाने वाली ब्राइडल कलेक्शन की विशाल रेंज। अमरकॉन कलेक्शन, आदर्शा ड्रेस सर्कल, खड़े बाजार, बेलगाम। आराधना साड़ी ड्रेस मटेरियल्स, मारुति गली, बेलगाम। अब शादी हो या कोई भी त्योहार की बात, परंपराओं को मिलेगा नएपन का साथ। दिल खुश करने वाली कपड़ों की दुनिया। पूरे परिवार के कपड़े खरीदो अब एक ही छत के नीचे। आराधना साड़ी एंड ड्रेस मटेरियल्स एंड रेडीमेड्स, मारुति गली, बेलगाम। साड़ी हर महिलाओं को लुभाने वाली बात। साड़ी तहजीब दिखाती, साड़ी परंपरा संभालती। महिलाओं को खूबसूरती और निखारने वाली एक से बढ़कर एक साड़ियों का खजाना। आदर्शा साड़ी ड्रेस मटेरियल्स एंड रेडीमेड्स, रामदेव गली, बेलगाम। आराधना साड़ी ड्रेस मटेरियल्स, मारुति गली, बेलगाम। ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಹಾಲು ಪೂರೈಕೆ ಮಾಡುತ್ತಿರುವ ಹೈನುಗಾರ ರೈತರು ಮೃತಪಟ್ಟರೆ ಅವರ ಕುಟುಂಬ ವರ್ಗಕ್ಕೆ 1 ಲಕ್ಷ ರೂಪಾಯಿ ಜೀವ ವಿಮೆ ಸೌಲಭ್ಯವನ್ನು ಜಾರಿ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಬೈಮೂಲ್ ಅಧ್ಯಕ್ಷ ಮತ್ತು ಅರ್ಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಕಟಿಸಿದರು. ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಿಗೆ ದಿನನಿತ್ಯ ಹಾಲು ಪೂರೈಕೆ ಮಾಡುತ್ತಿರುವ ಹೈನುಗಾರಿಕೆ ರೈತರು ಮೃತಪಟ್ಟರೆ ಅವರ ಕುಟುಂಬ ವರ್ಗಕ್ಕೆ 1 ಲಕ್ಷ ರೂಪಾಯಿ ಜೀವ ವಿಮಾ ಸೌಲಭ್ಯವನ್ನು ಜಾರಿ ಮಾಡಲು ತೀರ್ಮಾನಿಸಲಾಗಿದೆ ಎಂದು ಬೈಮೂಲ್ ಅಧ್ಯಕ್ಷ ಮತ್ತು ಅರ್ಬಾಮಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಕಟಿಸಿದರು. ನಗರದ ಗಾಂಧಿ ಭವನದಲ್ಲಿ ಬೆಳಗಾವಿ ಜಿಲ್ಲಾ ಸಹಕಾರಿ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟದಿಂದ ಜರುಗಿದ 2024ರಿಂದ 25ನೇ ಸಾಲಿನ ವಾರ್ಷಿಕ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಅವರು, ಒಕ್ಕೂಟಕ್ಕೆ ಹಾಲು ಪೂರೈಸುವ 35,000 ಹಾಲು ಉತ್ಪಾದಕರ ಸದಸ್ಯರಿಗೂ ಸಹ ಶೇಕಡ 75ರ ಅನುದಾನದಲ್ಲಿ ವಿಮಾ ಸೌಲಭ್ಯವನ್ನು ಕಲ್ಪಿಸಿಕೊಡಲಾಗುವುದೆಂದು ಅವರು ತಿಳಿಸಿದರು. ತಾವೆಲ್ಲ ಅನುದಾನ ಹೇರಿ ಬಿಲ್ಡಿಂಗ್ ಅನುದಾನಕ್ಕೆ ಈ ಸಲ ಸುಮಾರು 2 ಕೋಟಿ ರೂಪಾಯಿ ಲಾಭದಾಗ ತೆಗೆದಿಟ್ಟು ಬಿಲ್ಡಿಂಗ್ ರೊಕ್ಕ ಕೊಡತ್ತಾನ. 2 ಕೋಟಿ ರೂಪಾಯಿ ಅದಕ್ಕೆ ಮೀಸಲಿಟ್ಟಿದೆ. ಯಾವ ಬಿಲ್ಡಿಂಗ್ ಅವಶ್ಯಕತೆ ಐತಿ ಅದನ್ನು ಮಾಡ್ತೀವಿ. ಚಾಪ್ ಕಟ್ರಂದಾಗ ಎಲ್ಲ ಹೇರಿಕೆ, ಯಾಕಂದ್ರೆ ಕೆಲವೊಂದು ಮಂದಿ ಮೊದಲು ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯಾಟ್ ತೊಗೊಂಡ್ರು, ಆಮೇಲೆ ಕೆಲವೊಂದು ಡಿಸೈಲ್ ಅಂದ್ರು. ಈಗ ಮ್ಯಾಟ್ಗಳು ಸುಮಾರು 10,000 ಮ್ಯಾಟ್ ತೊಗೊಂಡ್ರಿ. 10,000 ಮ್ಯಾಟ್ ತೊಗೊಂಡ್ರು, ಇನ್ನೂ ಮ್ಯಾಟ್ ಬೇಕಂತೇಳಿ ರೈತರ ಬೇಡಿಕೆ ಐತ್ರಿ. ಅದಕ್ಕೆ ನಾವು ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಮ್ಯಾಟನ್ನು ಖರೀದಿ ಮಾಡಿ ರೈತರಿಗೆ ಕೊಡ್ತೀವಿ. ಮುಂದೆ ತಗೊಳ್ಳೋದಂತ ಮಷೀನ್ ನೀವೆಲ್ಲರೂ 9 ಅಂತ ಹೇಳ್ಬೇಕು. ನಾವು ಡಿಸೈಲ್ ತಗೊಂಡು ಅಥವಾ ಎಲೆಕ್ಟ್ರಾನಿಕ್ ತಗೊಂಡು ನೀವು ಹೇಳ್ಬೇಕ್ರಿ. ಈ ಹೊಸ ಯೋಜನೆಯ ಅನುಷ್ಠಾನದಿಂದ ಒಕ್ಕೂಟಕ್ಕೆ ವಾರ್ಷಿಕವಾಗಿ ಸುಮಾರು 50ರಿಂದ 60 ಲಕ್ಷ ರೂಪಾಯಿ ಹೊರೆಯಲಾಗಿದೆ ಎಂದು ಹೇಳಿದರು. ಒಕ್ಕೂಟದ ವ್ಯಾಪ್ತಿಯಲ್ಲಿ ಸುಮಾರು 609 ಸಂಘಗಳಿಂದ ದಿನಾಲು 2 ಲಕ್ಷ ಲೀಟರ್ ಹಾಲು ಸಂಗ್ರಹಣವಾಗುತ್ತಿದ್ದು, ಇದನ್ನು 3 ಲಕ್ಷ ಲೀಟರ್ ಹಾಲು ಸಂಗ್ರಹಣ ಹೆಚ್ಚಿಸಲು ಉದ್ದೇಶಿಸಲಾಗಿದೆ. ಕಳೆದ ಸಾಲಿನಲ್ಲಿ ಸುಮಾರು 13 ಕೋಟಿ ರೂಪಾಯಿ ಲಾಭವಾಗಿದ್ದು, ಈ ಲಾಭಾಂಶವನ್ನು ಶೇಕಡ 60ರಷ್ಟು ರೈತರಿಗೆ ಕೃಷಿ ಸಲಕರಣೆಗಾಗಿ ಅನುದಾನವನ್ನು ಒಕ್ಕೂಟದಿಂದ ನೀಡಲಾಗುತ್ತಿದೆ. ರಬ್ಬರ್ ಮ್ಯಾಟ್, ಮೇವು ಕತ್ತರಿಸುವ ಯಂತ್ರ, ಹಾಲು ಕರೆಯುವ ಯಂತ್ರಗಳನ್ನು ರೈತರಿಗೆ ವಿತರಣೆ ಮಾಡಲಾಗಿದೆ ಎಂದು ಅವರು ಹೇಳಿದರು. ಹೋದ ಸಲ ಜನರಲ್ ಬಾಡಿ ಮಾಡಿದ್ವಿ, ಈಗ ಜನರಲ್ ಬಾಡಿ ಮಾಡಿದ್ವಿ. ತಾವೆಲ್ಲರೂ ತಮ್ಮ ವಿಚಾರನ ಕೆಲವೊಂದು ಪ್ರಶ್ನೆ ಮುಖಾಂತರ ಎಲ್ಲ ಕೇಳಿದ್ರಿ. ಅದಕ್ಕೆ ನಮ್ಮ ಒಕ್ಕೂಟದ MD ಅವರು ಉತ್ತರ ಕೊಟ್ಟರು. ಇನ್ನೊಂದು ಕೆಲವೊಂದು ನಾನು ತಮಗೆ ನೇರವಾಗಿ ಹೇಳ್ತೇನೆ. ಅದಕ್ಕೆ ತಮ್ಗೆಲ್ಲರಿಗೂ ಅಂದ್ರೆ ಅತಿ ಮುಖ್ಯವಾದಂಥದ್ದು ಈಗ ಈಗೆಲ್ಲ ಸೀಸನ್ ಶುರು ಆಯ್ತು. ಯಾಕಂದ್ರೆ ಸೀಸನ್ ಶುರು ದೀಪಾವಳಿ ಅಂದ್ರೆ ಇನ್ನೂ ಹಾಲು ಹೆಚ್ಚಾಗ್ತೈತ್ರಿ. ಆದರೂ ನೀವು ನೋಡ್ಕೊತಿರ್ಬೋದು, ಒಂದ್ಸಲ ಕರ್ನಾಟಕ ಸರ್ಕಾರ ಹಾಲಿನ ರೇಟ್ ಹೆಚ್ಚು ಮಾಡಿದೆ. ಯಾಕಂದ್ರೆ ಆಕಳದ್ದು ಎಲ್ಲ ಹೆಚ್ಚು ಮಾಡಿದಾಗಿತ್ತ ಆಕಳ ಹಾಲ್ದಾಗ ನಾವು ಸ್ವಲ್ಪ ಮುಂದಾದ್ರಿ. ಆಕಳ ಹಾಲ್ನಾಗ ಎಲ್ಲರಿಗೂ ಸಮಸ್ಯೆ ಬಂದಿದೆ. ಎಮ್ಮಿ ಹಾಲಿಗೆ ಎಲ್ಲರೂ ಎಮ್ಮಿ ಹಾಲಿಗೆ ನೀವು ಹೆಚ್ಚು ರೇಟ್ ಕೊಡ್ದಿಲ್ಲ ಅಂದ್ರೆ
ಪ್ರೈವೇಟ್ದವ್ರ ನಮ್ಗೆ ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ, ಭಾಳ ತ್ರಾಸ ಆಗ್ತೈತಿ ಅವ್ರು ಒಯ್ತಾರದ. ಅದಕ್ಕೆ ನಾವು ಭಾಳ ಚರ್ಚೆ ಮಾಡಿದ್ವಿ. ಯಾಕಂದ್ರೆ ಹೆಂಗೆ ಮಾಡಬೇಕು, ಎಮ್ಮೆ ಹಾಲನ್ನು ಅವರಷ್ಟು ರೇಟ್ ಕೊಟ್ಟು ನಮಗೆ ಅಂದ್ರೆ ವರ್ಕೌಟ್ ಆಗೋದಿಲ್ಲ ಹೆಂಗಂದಾಗ ಅದಕ್ಕೆ ನಾವು ಭಾಳ ವಿಚಾರ ಮಾಡ್ತೀವಿ. ಯಾಕಂದ್ರೆ ನಮ್ಗೆ ಎಮ್ಮೆ ಹಾಲು ಭಾಳ ಆದ್ರೆ ಸ್ವಲ್ಪ ಬೆಳಗಾವ್ದಾಗ ಮಾರ್ತೈತಿ, ಪೂನಾದಾಗ ಮಾರ್ತೈತಿ, ಗೋವಾದಾಗ ಮಾರ್ತೈತಿ. ಅಂದ್ಬಿಟ್ಟು ನಮಗೆ ಮಾರ್ಕೆಟ್ ಮುಂಬೈ ಮತ್ತು ಹೈದರಾಬಾದ್ ಮಾರ್ಕೆಟ್ ಎಲ್ಲ ಬೇರೆ ಬೇರೆ ಒಕ್ಕೂಟ ಕೊಟ್ಟಿದ್ದಾರೆ. ನಮಗೆ ನೇರವಾಗಿ ಅಲ್ಲಿ ಹೋಗಿ ಮಾರೋಕ್ಕಾಗೋದಿಲ್ಲ. ಅದಕ್ಕೆ ಮುಂದೆ ನಿಮ್ಮೆಲ್ಲ ಇಲ್ಲಿ ಕುಂತಂತ ಎಲ್ಲ ಸರ್ವ ಸದಸ್ಯರು ಎಲ್ಲ ಚೇರ್ಮನ್ ತಮಗೆ ಎಮ್ಮೆ ಹಾಲಿಗೆ ರೇಟ್ ಹೆಚ್ಚು ಕೊಡಬೇಕಂತ ನಮ್ಮ ತಲೆಯಲ್ಲೈತಿ. ಆಕಳ ಹಾಲು ಮಾತ್ರ ನಾನಂದ್ರೆ ಒಟ್ಟ ಕಡಿಮೆ ಮಾಡಿದೆ ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ, ಕಡಿಮೆ ಏನು ಮಾಡೋದಿಲ್ಲ, ಇದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತೀನಿ. ಯಾಕಂದ್ರೆ ನಮ್ಮ ಒಕ್ಕೂಟಕ್ಕೆ ಬರೀ ಆದರೂ ಯಾಕಂದ್ರೆ ದೀಪಾವಳಿಗೆ ನಿಮಗೆಲ್ಲ ನಿಮ್ಮ ಆಶೀರ್ವಾದದಿಂದ ಸುಮಾರು ಈ ಬೆಳಗಾವಿ ಹಾಲು ಒಕ್ಕೂಟ ಪ್ರಾರಂಭ ಆದಾಗ ಇವತ್ತು ಯಾಕಂದ್ರೆ 2,50,000 ಹೈಯೆಸ್ಟ್ ಹಾಲು ಇದೆ. ಯಾವಾಗೂ ಇಷ್ಟು ಹಾಲು ಬಂದಿಲ್ಲ. ಇದು ಇತಿಹಾಸ ನಿರ್ಮಾಣ. ಯಾಕಂದ್ರೆ ಇತಿಹಾಸ ನಿರ್ಮಾಣ ಬಂತು. ಅದಕ್ಕೆ ಇದೇ ಸೀಸನು ಮುಂದಿನ ಸೀಸನ್ಗೂ 3 ಲಕ್ಷ ಲೀಟರ್ಗೆ ಹೋಗಿ ಮುಟ್ಟಿಸ್ಬೇಕಂತ ನನ್ನ ಆಸೆ ಐತಿ. ಅದಕ್ಕೆಲ್ಲ ನಿಮ್ಮ ಸಹಕಾರ ಬೇಕಾಗ್ತೈತೆ. ಅದಕ್ಕೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಎಮ್ಮೆ ಹಾಲಿಗೆ ಏನು ರೇಟ್ ಕೊಟ್ಟರೆ ವರ್ಕೌಟ್ ಆಗ್ತೈತಿ, ನಮಗೇನು ಉಳಿತಾಯ ಆಗ್ತೈತಿ, ರೈತರಿಗೆ ಅದನ್ನೆಲ್ಲ ಭಾಳ ಯೋಚನೆ ಮಾಡಿ ಒಂದು ನಿರ್ಧಾರ ತಗೋತೀವಿ ಅದ್ರ ಬಗ್ಗೆ. ಇದ್ರ ಜೊತೆಗೆ ತಾವು ಎಲ್ಲರೂ ಅಂದ್ರೆ ಚರ್ಚೆ ಮಾಡಿದಾಗ ಕೆಲವೊಂದು ಕಟ್ಟಡ ವಿಚಾರ ಹೇಳಿ, ಛಾಪ್ ಕಟ್ಟಡದ ಹೇಳಿದಿರಿ, ಬಿಲ್ಡಿಂಗ್ ಹೇಳಿದಿರಿ, ಇವನ್ನೆಲ್ಲ ಅನೇಕ ವಿಚಾರ ಹೇಳಿ. ಕರೆಗೆಲ್ಲ ನಮ್ಮ ಬೋರ್ಡ್ ಮೀಟಿಂಗ್ ಇದ್ದಾಗ ಒಂದು ಚರ್ಚೆ ಆಯ್ತು. ಧಾರವಾಡದಿಂದ ಬರುವಂಥ ಪಶು ಹಾಲು ಬಗ್ಗೆ ಸಮಸ್ಯೆ ಐತೆ ಅಂತ ಇವ್ರಂತ ಡೈರೆಕ್ಟರ್. ಈಗ ಐತೋ ಇಲ್ಲೋ ನೀವು ಹೇಳಬೇಕಾಗಿದೆ. ಉತ್ತರ ಕರ್ನಾಟಕ ಭಾಗದ ಎಲ್ಲ ಹಾಲು ಒಕ್ಕೂಟಗಳಲ್ಲಿ ಬೆಳಗಾವಿ ಹಾಲು ಒಕ್ಕೂಟವನ್ನು ನಂಬರ್ 1 ಮಾಡುವುದು ನಮ್ಮ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಎಲ್ಲರೂ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡುತ್ತಿದ್ದೇವೆ. ಖಾಸಗಿ ಡೈರಿಗಳಿಗಿಂತ ನಮ್ಮ ಒಕ್ಕೂಟವು ಹೆಚ್ಚಿನ ಪ್ರಮಾಣದಲ್ಲಿ ಆಕಳು ಹಾಲು ಮಾರಾಟವಾಗುತ್ತಿದೆ. ಆದರೆ ಗ್ರಾಹಕರಿಂದ ಎಮ್ಮೆ ಹಾಲಿಗೆ ಬೇಡಿಕೆ ಬರುತ್ತಿದೆ. ಬೆಳಗಾವಿ, ಪುಣೆ, ಮುಂಬೈ ನಗರದಲ್ಲಿ ಎಮ್ಮೆ ಹಾಲಿಗೆ ಬೇಡಿಕೆಗಳು ಬರುತ್ತಿದ್ದು ದರದಲ್ಲಿ ಹೆಚ್ಚಳ ಮಾಡುವುದರ ಬಗ್ಗೆ ಚಿಂತನೆ ನಡೆಸಲಾಗುತ್ತಿದೆ. ಹಾಲು ಪೂರೈಕೆ ಮಾಡುವ ರೈತರಿಗೆ ಕೇವಲ 10 ದಿನಗಳಲ್ಲಿ ಬಿಲ್ ಸಂದಾಯ ಮಾಡುತ್ತೇವೆ. ಈ ಹಣದಲ್ಲಿ ರೈತರು ವಾರದ ಸಂತೆಯನ್ನು ಮಾಡಲಿಕ್ಕೆ ಅನುಕೂಲವಾಗುತ್ತದೆ ಎಂದು ತಿಳಿಸಿದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಖಾನಾಪುರ ತಾಲೂಕಿನ ಮಾಣಿಕವಾಡಿ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಆರೋಪಿಸಿ ವೆಂಕಪ್ಪನ ಕೊಲೆ ಪ್ರಕರಣವನ್ನು ಪೊಲೀಸರು ತನಿಖೆಯ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆಗ್ರಹಿಸಿ ಖಾನಾಪುರ ತಾಲೂಕಿನ ಗ್ರಾಮಸ್ಥರು ಶುಕ್ರವಾರ ಪ್ರತಿಭಟನೆ ನಡೆಸಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಿದರು. ಖಾನಾಪುರ ತಾಲೂಕಿನ ಮಾಣಿಕವಾಡಿ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಆರೋಪಿಸಿ ವೆಂಕಪ್ಪನ ಕೊಲೆ ಪ್ರಕರಣವನ್ನು ಪೊಲೀಸರು ತನಿಖೆಯ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಸಿದ್ದಾರೆ ಎಂದು ಆಗ್ರಹಿಸಿ ಖಾನಾಪುರ ತಾಲೂಕಿನ ಗ್ರಾಮಸ್ಥರು ಶುಕ್ರವಾರ प्रतिभटने ನಡೆಸಿ जिल्हा पोलीस वरिष्ठाधिकारीಗೆ मನवी सಲ್ಲಿಸಿದರು. न्याय मिळायला पाहिजे मॅडम, कारण बरेच दिवस झाले तुम्ही चौकशी करून लवकरात लवकर न्याय मिळून जायला पाहिजे. असायला पाहिजे करेक्ट आगी जल्दी से करेंगे. वो पीएम रिपोर्ट भी आएगा ना, ठीक से करेंगे. ಹೋಟೆಲ್ ಕಳ್ಳತನ ಮಾಡಿದ್ದಾನೆ ಎಂದು ಯುವಕನನ್ನು ಕೋಣೆಯಲ್ಲಿ ಥಳಿಸಿದ ಹಿನ್ನೆಲೆ ಯುವಕ ವೆಂಕಪ್ಪ ಮೃತಪಟ್ಟಿದ್ದಾನೆ. ಕಳೆದ ಆಗಸ್ಟ್ 16ರಂದು ಖಾನಾಪುರದಲ್ಲಿ ಹೋಟೆಲ್ನಲ್ಲಿ ಕಳ್ಳತನ ಮಾಡಿದ್ದಾನೆ ಎಂದು ಕೊಠಡಿಯಲ್ಲಿ ಕೂಡಿ ಹಾಕಿ ಹೋಟೆಲ್ ಮಾಲೀಕ ಹಾಗೂ ಆತನ ತಮ್ಮ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ ಹಿನ್ನೆಲೆ ಮೃತಪಟ್ಟಿದ್ದಾನೆ. ಆದರೆ ವೆಂಕಪ್ಪನ ಕೊಲೆಗೆ ನ್ಯಾಯ ಕೊಡಿಸುವಲ್ಲಿ ಖಾನಾಪುರ ಪೊಲೀಸರು ವಿಳಂಬ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ. ನಾವು SP ಆಫೀಸ್ಗೆ ಇವತ್ತು ಬಂದಿದ್ದೀವಿ. ನಮ್ಮ ಊರು ಮಾಣಿಕವಾಡಿ, ತಾಲೂಕು ಖಾನಾಪುರ, ಜಿಲ್ಲಾ ಬೆಳಗಾವಿ. ನಮ್ಮ ಕಾಕನ ಮಗನದ ಒಂದು ಕೊಲೆಯಾಗಿದ್ದಕ್ಕೆ ಅಲ್ಲಿ ನ್ಯಾಯ ಸಿಗೋದಕ್ಕೆ ಇಲ್ಲಿ SP ಆಫೀಸ್ಗೆ ಬಂದಿದ್ದೀವಿ. ಅದನ್ನು ಚೌಕಶಿ ಸರಿ ಆಗದೆ ಇಲ್ಲಿ ಖಾನಾಪುರ ಸ್ಟೇಷನ್ನಲ್ಲಿ ಸ್ವಲ್ಪ ಕೆಲಸ ನಿಧಾನವಾಗಿ ನಡೀತಾ ಇದೆ. ಯಾವುದಕ್ಕೂ ಉತ್ತರ ಸರಿಯಾಗಿ ಬರ್ತಾ ಇಲ್ಲ, ಯಾವುದು ರಿಪೋರ್ಟ್ ಸರಿಯಾಗಿ ಕೊಡ್ತಾ ಇಲ್ಲ. ಅದಕ್ಕಾಗಿ ಇಲ್ಲೇ ನ್ಯಾಯ ಸಿಗಬೇಕಂಥೇಳಿ ನಾವು ಇಲ್ಲಿ SP ಆಫೀಸ್ ಬಂದಿದ್ದೀವಿ. ನಮ್ಮ ಹುಡುಗಂದು ಕೊಲೆ ಆಗಿದ್ದಕ್ಕೆ ನಾವು ಬಂದಿದ್ದೀವಿ. ಅವರ ಹಿಂದೆ ತಂದೆ ತಾಯಿರ ಹಿಂದೆ ಯಾರು ಇಲ್ಲ, ಒಬ್ಬ ಮಗ ಇರೋದ್ರಿಂದ ಅವ್ರ ಜೀವನ ಸಾಕಷ್ಟು ತುಂಬ ಕಷ್ಟಕರವಾಗಿದೆ ಇವಾಗ. ಯಾಕಂತಂದರೆ ಈಗ ಅವರಿಗೆ ಯಾರೂ ಇಲ್ಲ. ಅವರು ಸಣ್ಣ ಒಂದು ಜೋಪಡಿ ಟೈಪ್ ಮಣಿ ಇದೆ. ಅದಕ್ಕೆ ಈ ಹೋಟೆಲ್ ಮಾಲೀಕರು ಇಬ್ಬರು ಭಾಳ ಹೊಡೆದಾಡಿನ ಕೊಲೆ ಆಗಿತ್ತು ಅಂಥೇಳಿ ನಾವೆಲ್ಲ ಊರ ಜನರು, ನಾವು ಎಲ್ಲ ಪಂಚ ಮಂದಿ, ಊರನ ಮಂದಿ ಎಲ್ಲ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಸೇರಿ ಇಲ್ಲೇ ಬಂದಿದ್ದೀವಿ. ನಾವು SP ಸಾಹೇಬರು ಭೇಟಿಯಾಗಿ ನ್ಯಾಯ ಸಿಗಬೇಕಂತೇಳಿ ತಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂವರೆಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅದನ್ನು ಕೇಳಕ್ಕೆ ಹೋದರೆ ಅವರ ಇನ್ನೂ ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬಂದಿಲ್ಲ. ಯಾವುದು ಇದು
ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ವೆಂಕಪ್ಪ ಹೋಟೆಲ್ನಲ್ಲಿ ಪ್ರಾಮಾಣಿಕವಾಗಿದ್ದ. ಸುಳ್ಳು ಆರೋಪ ಮಾಡಿ ಆತನನ್ನು ಥಳಿಸಿ ಕೊಲೆ ಮಾಡಿದ್ದಾರೆ. ಮನೆಯಲ್ಲಿ ಕೂಲಿ ಮಾಡಿಕೊಂಡು ಜೀವನ ಸಾಗಿಸುವ ಕುಟುಂಬಕ್ಕೆ ಆಸರೆಯಾಗಿದ್ದ ಮಗನನ್ನು ಕಳೆದುಕೊಂಡಿದ್ದಾರೆ. ಅವರ ಮನೆಯಲ್ಲಿನ ತಂದೆ ತಾಯಿಗೆ ಹೋಟೆಲ್ ಮಾಲೀಕರು ಬೆದರಿಕೆ ಹಾಕುತ್ತಿದ್ದಾರೆ. ಸರಿಯಾಗಿ ತನಿಖೆ ನಡೆಸಿ ನ್ಯಾಯ ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿದ್ದಾರೆ. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ರಸ್ತೆಯ ಮಾವಿನಹೊಳಿ ಸಮೀಪ ಬೈಕ್ ಡಿಕ್ಕಿ ವಿಚಾರಕ್ಕೆ ಇಬ್ಬರು ಯುವಕರ ನಡುವೆ ಜಗಳ ನಡೆದಿದ್ದು, ಈ ವೇಳೆ ಮುಸ್ಲಿಂ ಯುವಕ ಹಿಂದೂ ಯುವಕನನ್ನು ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಹೊನ್ನಾವರ ತಾಲೂಕಿನ ಗೇರ್ಸೊಪ್ಪ ರಸ್ತೆಯ ಮಾವಿನಹೊಳಿ ಸಮೀಪ ಬೈಕ್ ಡಿಕ್ಕಿ ವಿಚಾರಕ್ಕೆ ಇಬ್ಬರ ಯುವಕರ ನಡುವೆ ಜಗಳ ನಡೆದಿದ್ದು, ಈ ವೇಳೆ ಮುಸ್ಲಿಂ ಯುವಕ ಹಿಂದೂ ಯುವಕನನ್ನು ಚಾಕುವಿನಿಂದ ಇರಿದ ಘಟನೆ ನಡೆದಿದೆ. ಹೊನ್ನಾವರದ ಸಂಶಿ ನಿವಾಸಿ ಅದ್ನಾಮ್ ನದೀಂ ಶೇಖ್ ವಯಸ್ಸು 76 ಚಾಕು ಇರಿದ ಆರೋಪಿ. ಹೊನ್ನಾವರದ ಕುದ್ರಿಗಿ ನಿವಾಸಿ ವಿವೇಕ್ ಸುರೇಶ್ ನಾಯ್ಕ್ ವಯಸ್ಸು 76 ಚಾಕು ಇರಿತಕ್ಕೆ ಒಳಗಾದ ಯುವಕ. ಮಾಹಿತಿಯ ಪ್ರಕಾರ ಇಬ್ಬರು ಹಿಂದೆ ಸ್ನೇಹಿತರಾಗಿದ್ದರು. ಬೈಕ್ ರೈಡ್ ಟೇಕ್ ವಿಚಾರದಲ್ಲಿ ವಾಗ್ವಾದ ಜಗಳಕ್ಕೆ ತಿರುಗಿ ಈ ವೇಳೆ ಆರೋಪಿ ತನ್ನ ಕೈಯಲ್ಲಿದ್ದ ಬೈಕ್ ಚಾವಿಯ ಜೊತೆಗೆ ಸಣ್ಣ ಚಾಕುವಿನಿಂದ ವಿವೇಕ್ನ ಮುಖ ಮತ್ತು ಕಿವಿಯ ಬಳಿ ಇರಿದಿದ್ದು, ಗಂಭೀರವಾದ ವಿವೇಕ್ನನ್ನು ಉಡುಪಿ ಆದರ್ಶ್ ಆಸ್ಪತ್ರೆಗೆ ದಾಖಲಿಸಿ ಜೀವಕ್ಕೆ ಅಪಾಯವಿಲ್ಲವೆಂದು ವೈದ್ಯರು ತಿಳಿಸಿದ್ದಾರೆ. ಇದೀಗ ಆರೋಪಿ ಅದ್ನಾಮ್ ನದೀಂ ಶೇಖ್ನನ್ನು ಹೊನ್ನಾವರ ಠಾಣೆ ಪೊಲೀಸರು ಬಂಧಿಸಿದ್ದು, ಕೊಲೆಗೆ ಯತ್ನ ಸಂಬಂಧಿಸಿದ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಿಖಿಲ್ ಆಸುಕರ್, ಕೆಎಂಎಂ ಕನ್ನಡ ನ್ಯೂಸ್, ರಾಮನಗರ. ಪ್ರತಿ ವರ್ಷಗಳಂತೆ ಮುಂಬರುವ ದಸರಾ ಮಹೋತ್ಸವದ ಕುರಿತು ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ದಸರಾ ಹಾಗೂ ಶ್ರೀ ದುರ್ಗಾ ಮಾತಾ ಉತ್ಸವ ಸಮಿತಿ ಹುದ್ದೆದಾರರು ಮತ್ತು ಕಾರ್ಯಕರ್ತರ ಮಹತ್ವದ ಸಭೆ ಎಂದು ನಡೆಯಿತು. ಪ್ರತಿ ವರ್ಷಗಳಂತೆ ಮುಂಬರುವ ದಸರಾ ಮಹೋತ್ಸವದ ಕುರಿತು ಕಡೆ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿ ದಸರಾ ಹಾಗೂ ಶ್ರೀ ದುರ್ಗಾ ಮಾತಾ ಉತ್ಸವ ಸಮಿತಿಯ ಹುದ್ದೆದಾರರು ಮತ್ತು ಕಾರ್ಯಕರ್ತರ ಮಹತ್ವದ ಸಭೆ ಇಂದು ನಡೆಯಿತು. ಪೊಲೀಸ್ ಇಲಾಖೆಯವರು ಕರೆದ ಈ ಸಭೆಯ ಅಧ್ಯಕ್ಷತೆಯನ್ನು ಕಡೆ ಬಜಾರ್ ಉಪವಿಭಾಗದ ಎಸಿಪಿ ಶೇಖರಪ್ಪ ಅವರು ವಹಿಸಿದರು. ಸಭೆಯಲ್ಲಿ ಕ್ಯಾಂಪ್, ಚವಾಟ್ ಗಲ್ಲಿ, ಕಾಂಗ್ಲಿ ಗಲ್ಲಿ, ಗೋಂದಳಿ ಗಲ್ಲಿ ಪ್ರದೇಶದ ಮುಂಬರುವ ದಸರಾ ಮತ್ತು ಶ್ರೀ ದುರ್ಗಾ ಮಾತಾ ಉತ್ಸವ ಕುರಿತು ಚರ್ಚೆ ನಡೆಯಿತು. ಮಾರ್ಗದರ್ಶನಾತ್ಮಕವಾಗಿ ಮಾತನಾಡಿದ ಎಸಿಪಿ ಶೇಖರಪ್ಪ ಅವರು, ಪ್ರತಿ ವರ್ಷದಂತೆ ಈ ವರ್ಷ ಶ್ರೀ ದುರ್ಗಾ ಮಾತಾ ಆಗಮನ ಹಾಗೂ ವಿಸರ್ಜನೆ ಸಮಾರಂಭವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಿ ಆಡಳಿತಕ್ಕೆ ಸಹಕರಿಸುವಂತೆ ಸೂಚಿಸಿದರು. ದುರ್ಗಾ ಮಾತಾ ಪ್ರತಿಷ್ಠಾಪನೆ, ಆಚರಣೆ ಮತ್ತು ವಿಸರ್ಜನೆ ಸಂಬಂಧಪಟ್ಟಂತೆ ನಡೆದಂಥ ಈ ಒಂದು ಸಭೆಗೆ ಬಂದಂಥ ತಮ್ಮೆಲ್ಲರಿಗೂ ಸಹಿತ ನಮ್ಮ ಉಪವಿಭಾಗದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಸಾಹೇಬರು ಸಾಕಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವ್ರಿಗೂ ಸಹಿತ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೀವಿ. ನಮಸ್ಕಾರ. ನಾವು ಎಲ್ಲರೂ ಗಣೇಶೋತ್ಸವವನ್ನು ಶಾಂತಿಯುತವಾಗಿ ಆಚರಿಸಿದಂತೆ ದಸರಾ ಹಬ್ಬ ಮತ್ತು 10 ದಿನಗಳ ಶ್ರೀ ದುರ್ಗಾ ಮಾತಾ ಉತ್ಸವವನ್ನು ಕೂಡ ಶಾಂತಿಯುತವಾಗಿ ಆಚರಿಸಬೇಕು. ಈ ಅವಧಿಯಲ್ಲಿ ಯಾವುದೇ ತೊಂದರೆ ಎದುರಾದರೆ ಸಮೀಪದ ಪೊಲೀಸ್ ಠಾಣೆಯನ್ನು ಸಂಪರ್ಕಿಸಲು ಅವರು ಮನವಿ ಮಾಡಿದರು. ಒಟ್ಟಾರೆ ಪ್ರತಿ ವರ್ಷದಂತೆ ಎಲ್ಲರೂ ಜಾತಿಯ ಸೌಹಾರ್ದತೆ ಕಾಪಾಡಿಕೊಂಡು ದಸರಾ ಹಾಗೂ ಶ್ರೀ ದುರ್ಗಾ ಮಾತಾ ಉತ್ಸವವನ್ನು ಉತ್ಸಾಹದಿಂದ ಶಾಂತಿಯುತವಾಗಿ ಆಚರಿಸಬೇಕು ಎಂದು ಎಸಿಪಿ ಶೇಖರಪ್ಪ ಅವರು ಕೋರಿದರು. ಸಭೆಗೆ ಚವಾಟ್ಗಲ್ಲಿ ದಸರಾ ಉತ್ಸವ ಸಮಿತಿ ಹುದ್ದೆದಾರ ಸುನೀಲ್ ಜಾಧವ್ ಅವರೊಂದಿಗೆ ಕ್ಯಾಂಪ್, ಕಾಂಗ್ಲಿಗಲ್ಲಿ ಹಾಗೂ ಗೋಂದಳಿಗಲ್ಲಿ ಉತ್ಸವ ಸಮಿತಿಯ ಹುದ್ದೆದಾರರು ಮತ್ತು ಸದಸ್ಯರು, संबंधित पोलीस अधिकारीಗಳು ಹಾಜರಿದ್ದರು. दरवर्षीप्रमाणे यावर्षी सुद्धा खडे बाजार पोलीस स्थानकात खडे बाजारचे एसीपी शेखरप्पा यांच्या अध्यक्षतेखाली कॅम्प, चव्हाड गल्ली, कांगली गल्ली, गोंधळे गल्ली दसरा महोत्सव संदर्भात आज महत्त्वाची बैठक पार पडली. या बैठकीत प्रतिवर्षाप्रमाणे लवकरात लवकर तुम्ही दुर्गामाताचा आगमन सोहळा आणि विसर्जन सोहळा हा वेळेत पूर्ण काढून प्रशासनांना सहकार्य करण्याचे त्यांनी आव्हान दिले. शांततेत जसा गणेशोत्सव साजरा केला तसे हे 10 दिवसात दुर्गामाता उत्सवही तुम्ही शांततेत साजरा करा. काही अडचण असल्यास
संबंधित पोलीस प्रशासनाशी संपर्क साधा. दरवर्षीप्रमाणे यावर्षी पण गुणगोविंदाने सर्व धर्म जातीचा सलोखा राखून हा उत्सव मोठ्या उत्साहात आणि शांततेत साजरा करण्याचे. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಸಣ್ಣದೊಂದು ವಿರಾಮ. हाय व्हाट अ प्रेजेंट सरप्राइज। कौन है? अरे वो मेरी फ्रेंड आरती है। तेरी शादी तो अटेंड नहीं कर पाई, लेकिन सोचा मिल लूं। वैसे जीत कहाँ है? वो अंदर है, बैठो ना। वाओ जया, बहुत सुंदर लग रहा है। वैसे सच कहूं, तुम्हारी पर्सनालिटी पे जज रहा है। आखिर चॉइस किसकी है? थैंक्स। अच्छा तो कर्टन्स की तारीफ कर रही हो। अमरकौन कर्टन एंड फर्निशिंग, यहाँ है नए लुक, कलर और स्ट्रक्चर के बेहतरीन कर्टन फर्निशिंग की वैरायटी जो आपके घर और ऑफिस की शान बढ़ाए। अमरकौन कर्टन एंड फर्निशिंग, खड़े बाजार, बेलगावी। थोड़ी सी महकी, थोड़ी सी बहकी, ऋतु अनोखी है। हल्के हल्के दिल में हलचल क्यों मचलती है। ये कैसा है समा, ये प्यार सा एहसास है। ये किसकी पलकों में है, तस्वीरें कैसी नुमाइश है। आराधना, मारुति गली, बेलगाव। वस्त्रों का संगम, सुंदर सलोना, मन भाई आराधना। ಸೆಲ್ಯೋ ಗೋಲ್ಡ್, ನಿಮ್ಮ ಚಿನ್ನನ ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲಿವರ್ ಗೋಲ್ಡ್, ಸ್ಟಾಪ್ ಇಟ್. ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ, ಆದ್ರೆ ನಮ್ಮ ಅಜ್ಜಿ ತಂದೆ ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜ್ ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಕನಸಲು ನೀನೇ, ಮನಸಲು ಕನಸಲು ನೀನೇ, ಮನಸಲ್ಲಿ ಮನೆ ಮಾಡಿರುವೆ ನೀನೇ. ಮನಸಲು ಕನಸಲು ವಿರಾಮದ ನಂತರ ನ್ಯೂಸ್ಗೆ ಸ್ವಾಗತ. ಪ್ರತಿ ವರ್ಷದಂತೆ ಈ ವರ್ಷವೂ 98ನೇ ನಾಡ ಹಬ್ಬದ ಉತ್ಸವವನ್ನು ಸೆಪ್ಟೆಂಬರ್ 22ರಿಂದ ಸೆಪ್ಟೆಂಬರ್ 26ರವರೆಗೆ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ನಾಡ ಹಬ್ಬದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ CK ರಾಜಾಪುರ್ ಹೇಳಿದರು.
ಪ್ರತಿ ವರ್ಷದಂತೆ ಈ ವರ್ಷವೂ 98ನೇ ನಾಡಹಬ್ಬ ಉತ್ಸವವನ್ನು ಸೆಪ್ಟೆಂಬರ್ 22ರಿಂದ ಸೆಪ್ಟೆಂಬರ್ 26ರವರೆಗೆ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ನಾಡಹಬ್ಬದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಸಿ.ಕೆ. ಜೋರಾಪುರ ಹೇಳಿದರು. ಶುಕ್ರವಾರ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಬೆಳಗಾವಿಯಲ್ಲಿ ನಡೆಸುವ ನಾಡಹಬ್ಬಕ್ಕೆ ತನ್ನದೇ ಆದ ಇತಿಹಾಸ ಇದೆ. ಪ್ರಚಲಿತ ವಿಷಯವನ್ನು ಮುಂದಿಟ್ಟುಕೊಂಡು ಚಿಂತನೆ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು. ಸೆಪ್ಟೆಂಬರ್ 22ರಂದು ಸಂಜೆ 6ಕ್ಕೆ ನಾಡದೇವಿ ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸುವ ಮೂಲಕ ರಾಣಿ ಚೆನ್ನಮ್ಮ ವಿವಿಯ ಕುಲಪತಿ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ನೆರವೇರಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಸಂಸದ ಜಗದೀಶ್ ಶೆಟ್ಟರ್, ಸಾನ್ನಿಧ್ಯವನ್ನು ಗದುಗಿನ ತೋಟದಾರಿಯ ಡಾಕ್ಟರ್ ಸಿದ್ದರಾಮ ಸ್ವಾಮೀಜಿ ವಹಿಸಲಿದ್ದಾರೆ. ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಕೊಡುಗೆ ವಿಷಯದ ಕುರಿತು ಗೋಕಾಕ್ ಸಾಹಿತಿ ವಿದ್ಯಾರೆಡ್ಡಿ ಉಪನ್ಯಾಸ ನೀಡಲಿದ್ದಾರೆ ಎಂದರು. ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಜಗದ್ಗುರು ಡಾಕ್ಟರ್ ಸಿದ್ದರಾಮ ಮಹಾಸ್ವಾಮಿಗಳು ತೋಂಟದಾರ ಗದಗ ಅವರು ಸಾನ್ನಿಧ್ಯವನ್ನು ವಹಿಸ್ತಾರೆ. ಉದ್ಘಾಟನೆಗೆ ಡಾಕ್ಟರ್ ಸಿ.ಎಂ. ತ್ಯಾಗರಾಜ್ ಅವರು, ಕುಲಪತಿಗಳು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಅವರು ಬರ್ತಾ ಇದ್ದಾರೆ. ಅಧ್ಯಕ್ಷತೆಯನ್ನು ಡಾಕ್ಟರ್ ನಮ್ಮ ಶ್ರೀ ಜಗದೀಶ್ ಶೆಟ್ಟರ್ ಸಾಹೇಬರು, ಸಂಸದರು, ಮಾಜಿ ಮುಖ್ಯಮಂತ್ರಿಗಳು ಅವರೇ ಈ ಕಮಿಟಿಗೆ ಗೌರವಾಧ್ಯಕ್ಷರಾಗಿದ್ದಾರೆ. ಮತ್ತು ಡಾಕ್ಟರ್ ರಾಜಶೇಖರ್ ಸಾಹೇಬರು ಅಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮದು ಕೂಡ ಜೋರಾಪುರಂದು 1976ರಿಂದ ಪ್ರಾರಂಭ ಆಗಿ ಇಲ್ಲಿವರೆಗೆ 50ನೇ ವರ್ಷ. ಇದು ನಂದು 50ನೇ ವರ್ಷದ ಒಂದು ನಮ್ಮ ಸೇವೆ ಅಂತ ನಿಮಗೆ ಹೇಳ್ತೀನಿ ಬಂಧುಗಳೇ. ಮುಂದೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇಲ್ಲಿ ದಾಸವಾಣಿ ಆಗ್ತದೆ. ಆಮೇಲೆ ಮಹಿಷಾಸುರ ಮರ್ದಿನಿ ಒಂದು ನೃತ್ಯ ಕಾರ್ಯಕ್ರಮ ನಡೀತದೆ. ಮತ್ತು ಈ ನಮ್ಮ ನಾಡಹಬ್ಬಕ್ಕೆ ದಯವಿಟ್ಟು ಹೇಳ್ಬೇಕಂದ್ರೆ ಸರ್ಕಾರದ ಯಾವುದೇ ಸಹಾಯ ನಮ್ಗೆ ಸಿಗ್ತಾ ಇಲ್ಲ. ಮತ್ತು ಇದು ರಿಜಿಸ್ಟರ್ ಮಾಡಿದ್ರೆ ಆಗ್ತದಂದು ಮಾಡಿದ್ದೀವಿ, ಅದಕ್ಕೂ ಕೂಡ ಆಗ್ತಿಲ್ಲ. ಎಲ್ಲೋ ಕೊಂಗಾಡು ಸಾಹೇಬ್ ಇದ್ದಾಗ ಬರೀ ಅದು ಈ ಹೋಗಿ ಬರ್ತಕ್ಕಂಥ ವೆಚ್ಚಗಳನ್ನು ಅತಿಥಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಸಾಹಿತಿಗಳಿಗೆ ಅದನ್ನು ಬಿಟ್ಟರೆ ಇನ್ಯಾವುದೂ ಇಲ್ಲ. ಇನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರಿಗೆ ಕಾಡಿಬೇಡಿ ಅವ್ರನ್ನ ಭಾಳ ವಿನಂತಿಸಿಕೊಂಡಾಗ ಒಂದು 4 ಅಥವಾ 3 ತಂಡ ಕೊಡ್ತಿದ್ರು. 5 ತಂಡ ಕೊಡ್ರಿ ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ನೀವು ಕೂಡ ಇಂಥ ಒಂದು ನಾಡು ನುಡಿಗಾಗಿ ಬರೀ ಕೇವಲ ಮೈಸೂರಿಗೆ ಸೀಮಿತ ಅಲ್ಲ, ನಮ್ಮ ಈ ನಾಡಹಬ್ಬ ಇಲ್ಲಿ ಇಡೀ ಕರ್ನಾಟಕದ ರಾಜ್ಯಾದ್ಯಂತ ನಡೀತಕ್ಕಂಥ ಆ ತಾಯಿ ಭುವನೇಶ್ವರಿಯ ಒಂದು ಕಾರ್ಯಕ್ರಮಗಳ ಅವರು ಕೂಡ ಇದನ್ನು ಮಾಡಲಿ ಅನ್ನುವಂಥದ್ದು ನೀವು ಕೂಡ ಹಾಕ್ರಿ ಅಂತ ನಿಮ್ಮನ್ನು ಕೇಳ್ಕೊತ ಬಂಧುಗಳ 2ನೇ ದಿನ ಡಾಕ್ಟರ್ ಸಿ.ಕೆ. ನಾವಲ್ಗಿ ಅವರು ಜಾನಪದ ಗೋಷ್ಠಿಯನ್ನು ಇದು ಮಾಡ್ತಾಯಿದ್ದಾರೆ. ಅದಕ್ಕೆ ಅಧ್ಯಕ್ಷತೆಯನ್ನೇ ನಮ್ಮ ಜಗದಂಬಿ ಸರ್ ಒಳ್ಳೆಯ ಮಾತುಗಾರರು ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಬೆಳ್ಳಿ ಚುಕ್ಕಿ ಅನ್ನುವಂಥ ಅಕಾಡೆಮಿಯವರಿಂದ ನೃತ್ಯ ಕಾರ್ಯಕ್ರಮ ನಡೀತದೆ. ಆಮೇಲೆ ಪ್ರಸಾದ ವ್ಯವಸ್ಥೆಯನ್ನು ಗುರುಗೌಡ ಪಾಟೀಲ್ ಮತ್ತು ಪ್ರೊಫೆಸರ್ ಉಮೇಶ್ ಪಾಟೀಲ್ ಅವರು ವಹಿಸ್ತಾ ಇದ್ದಾರೆ. ಮೊದಲನೇ ದಿನ R.P. ಪಾಟೀಲ್ ಅವರು, ಸೋಮಲಿಂಗ ಮಾವಿನಕಟ್ಟಿ ಅವರು ಬಂದಂಥ ಮಂದಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡ್ತಾಯಿದ್ದಾರೆ. ಆಮೇಲೆ 24ನೇ ತಾರೀಕು ಇವತ್ತಿನ ಈ ಶಿಕ್ಷಣ ನೀತಿ ರಾಷ್ಟ್ರ ನಿರ್ಮಾಣಕ್ಕೆ ಅದು ಪೂರಕವೇ ಅಥವಾ ತಾರಕವೇ ಅನ್ನುವಂಥ ವಿಷಯ ಮೇಲೆ ಚರ್ಚೆ ಆಗ್ತದೆ. ಮೊದಲನೇ ದಿನದ ಚರ್ಚೆ ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜರ ಒಡೆಯರ ಕೊಡುಗೆ ಏನು, ಏನೇನೋ ಭಾಳ ಪತ್ರಿಕೆಗಳು ಬರ್ತಾಯಿದೆ, ಏನೇನೋ ನಡೆದದ. ಅದಕ್ಕಾಗಿ ಅವ್ರು ಏನು ಮಾಡಿದರು, ಅವ್ರು ಎಷ್ಟು ತಮ್ಮ ಪರಮಾಧಿಕಾರತ್ವದಲ್ಲಿ ಅದು ಬ್ರಿಟಿಷರ ಆಡಳಿತದಲ್ಲಿ ಅವ್ರನ್ನ ಒಲಿಸ್ಕೊಂಡು ಎಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ನಾಲ್ವಡಿ ಕೃಷ್ಣರಾಜರು ಮಾಡಿದರು ಅನ್ನುವಂಥದ್ದನ್ನು ಬಿಂಬಿಸುವಂಥದ್ದು ಅವತ್ತಿನ ಕಾರ್ಯಕ್ರಮದೆ. ಮತ್ತು 3ನೇ ದಿನ ಶಿಕ್ಷಣ ನೀತಿ ಬಗ್ಗೆ ಇದೆ. 4ನೇ ದಿನ ಕುಗ್ಗುತ್ತಿರುವಂಥ ಇವತ್ತಿನ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ವಲಯ ಬಹಳ ಬಡವಾಗ್ತಿದೆ. ಜನ ಎಲ್ಲ ಈ ಬೇರೆ ಬೇರೆ ಅಗ್ಗದ ಪ್ರಚಾರಕ್ಕೆ ಮಾರು ಹೋಗ್ತಾ ಇದ್ದಾರೆ. ಅದು TV ಮಾಧ್ಯಮ ಇರ್ಬೋದು ಅಥವಾ ಮೊಬೈಲ್ಗಳಿರ್ಬೋದು. ಹೀಗಾಗಿ ನಮ್ಮ ಸಾಹಿತ್ಯ ಸಂಸ್ಕೃತಿ ಉಳಿಬೇಕಾದ್ರೆ ಏನು ಮಾಡಬೇಕು ಏನಿಲ್ಲ ಅನ್ನೋಂಥ ವಿಷಯ ಗಂಭೀರವಾದಂಥ ಚರ್ಚೆ ಆಗ್ತದೆ. ಆಮೇಲೆ ಅವತ್ತಿನ ಕಾರ್ಯಕ್ರಮಕ್ಕೆ ಪ್ರಭುಚಂದ್ರ ಮಹಾಸ್ವಾಮಿಗಳು ಮೋಟ್ಕಿ ಮಠದವರು ಸಾನ್ನಿಧ್ಯವನ್ನು ವಹಿಸ್ತಾರೆ. ಮತ್ತು ನಿರ್ಮಲಾ ಭಟ್ಟಲ್ ಅವರು, ಪ್ರೊಫೆಸರ್ MS ಯಾವಗಲ್ ಅಂತ ನಿವೃತ್ತ ಪ್ರಾಚಾರ್ಯರು ನರಗುಂದ ಅವರು ಬರ್ತಾಯಿದ್ದಾರೆ. L.A. ಶಾಸ್ತ್ರಿ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇನ್ನು ರವಿ ಕಲಾಮದ ನಾಟ್ಯಾಲಯದವರಿಂದ ನಾಟ್ಯ ಕಾರ್ಯಕ್ರಮ ನಡೀತದೆ. ಕೊನೆಯ ದಿನ ಕವಿಗೋಷ್ಠಿ ಇದೆ. MS ಇಂಚಲ್ ಅವರು ಅದನ್ನು ಉದ್ಘಾಟನೆ ಮಾಡ್ತಾರೆ. ಶ್ರೀಮತಿ ನೀಲಗಂಗಾ ಚಾನಂದ ಅಧ್ಯಕ್ಷತೆ ವಹಿಸ್ತಾರೆ. 18 ಜನ ಕವಿತೆಯನ್ನು ಓದ್ತಾರೆ. ಇನ್ನು ಹಿಂದೆ ನಮ್ಮ ನಾಡಹಬ್ಬ
ಭಾಳ ನಶಿಸಿ ಹೋಗುವಂಥ ಸಮಯದಲ್ಲಿ ಆಗ ನಮಗೆ ಸಹಾಯ ಮಾಡಿದಂಥ ರಮೇಶ್ ಕುರ್ತಿ ಅವರು ಅಂದರೆ ಅವರ ಅಧ್ಯಕ್ಷತೆಯಾಗಿ ಅದನ್ನು ನಡೆಸ್ಕೊಂಡು ಹೋದರು. ಆಮೇಲೆ ಅನಿಲ್ ಪೋದ್ದಾರ್ ಅವರು ಮತ್ತು ಕಾರ್ಯಕರ್ತರಾಗಿ ಶೀಲಾ ದೇಶಪಾಂಡೆ, ಚಂದ್ರಗಿ, AB ಪಾಟೀಲ್ ಸಾಹೇಬರು ಅವರು ಮಂತ್ರಿ ಇದ್ದರು, ಮಂತ್ರಿ ಮೋದಿದ್ರು. ಅವರು ಒಂದು ಪುಸ್ತಕ ಕೂಡ ಸ್ಮರಣ ಸಂಚಿಕೆಯನ್ನು ಕೂಡ ವಿಜಯ ದುಂದುಮೆ ಅನ್ನುವಂಥದ್ದು ಅವರು ಇದು ಅಂಥವ್ರೆಲ್ಲ ನಾವು ಹರಿ ದೇಶಪಾಂಡೆ, ಅಣ್ಣಾ ಸಾಹೇಬ್ ಮಣ್ಗಿ, ಸಿದ್ದನಗೌಡ ಪಾಟೀಲ್, ಅನೇಕರು, ಡಾಕ್ಟರ್ ಚೇರ್ಗುಂಡಿ ಅವರು, ಇಲ್ಲಿ ಭಾಳ ಮಂದಿದು ಸಕ್ರಿಫೈಸ್ ಆಗಿದೆ. ಅದರ ನಂತರ ಬಂದಂಥ ಸಾತ್ವಿಕರು, ಒಳ್ಳೆಯ ಪ್ರಾಮಾಣಿಕರು ಮತ್ತು ಭಾಳ ನಿಷ್ಠೆ ಉಳ್ಳಂಥ ಡಾಕ್ಟರ್ ರಾಜಶೇಖರ್ ಸಾಹೇಬರು ಇವತ್ತಿಗೀಗ 15 ವರ್ಷದಿಂದ ಅವರು ಅಧ್ಯಕ್ಷರಾಗಿ ನಮ್ಮ ಜೋಡಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ನೌಕೆಯನ್ನು ಅವರು ಮುಂದೆ ಸಾಗಿಸ್ಕೊಂಡು ಹೊಂಟಿದ್ದಾರೆ. ಮತ್ತು ನಮಗೆ ಸಲಹೆ ಸೂಚನೆಗಳನ್ನು ಕೊಡಲಿಕ್ಕೆ ಡಾಕ್ಟರ್ ಜಗಜಂಪಿ ಸಾಹೇಬರು ಮತ್ತು ಸೆಪ್ಟೆಂಬರ್ 23ರಂದು ಸಂಜೆ 6ಕ್ಕೆ ಜಾನಪದ ಕಲಾವಿದರಿಂದ ಗಾಯನ, ಬೆಳ್ಳಿ ಚುಕ್ಕಿ ಅಕಾಡೆಮಿಯಿಂದ ಜಾನಪದ ನೃತ್ಯ ನಡೆಯಲಿದೆ. ಸೆಪ್ಟೆಂಬರ್ 24ರಂದು ಸಂಜೆ 6ಕ್ಕೆ ಇಂದಿನ ಶಿಕ್ಷಣ ನೀತಿ ರಾಷ್ಟ್ರ ನಿರ್ಮಾಣಕ್ಕೆ ಪೂರಕವೇ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಲಿದ್ದಾರೆ. ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ RJ ಹೆಗಡೆ ಸಾನ್ನಿಧ್ಯವನ್ನು ಕಿತ್ತೂರು ಕಲ್ಮಠದ ಶ್ರೀ ಮಡಿವಾಳೇಶ್ವರ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು. ಸೆಪ್ಟೆಂಬರ್ 25ರಂದು ಕುಗ್ಗುತ್ತಿರುವ ಸಾಹಿತ್ಯಿಕ ಸಾಂಸ್ಕೃತಿಕ ಆಸಕ್ತಿ ಕುರಿತು ಉಪನ್ಯಾಸವನ್ನು ನರಗುಂದ ನಿವೃತ್ತ ಪ್ರಾಚಾರ್ಯ MS ಯಾವಗಲ್ಲ ನೀಡಲಿದ್ದಾರೆ. ಸಾನ್ನಿಧ್ಯವನ್ನು ಅತ್ತನೇ ಮೋಟಗಿ ಮಠದ ಶ್ರೀ ಪ್ರಭು ಚನ್ನಬಸವ ಸ್ವಾಮೀಜಿ ವಹಿಸಲಿದ್ದಾರೆ ಎಂದರು. ಸೆಪ್ಟೆಂಬರ್ 26ರಂದು ಕವಿಗೋಷ್ಠಿ ಸಮಾರೋಪ ಸಮಾರಂಭ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಸನ್ಮಾನ ನಡೆಯುತ್ತದೆ ಎಂದರು. ಡಾಕ್ಟರ್ HB ರಾಜಶೇಖರ್, VK ಪಾಟೀಲ್, RP ಪಾಟೀಲ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ. ಸರ್ಕಾರದ ವಿವಿಧ ಇಲಾಖೆಯ ಟೆಂಡರ್ ಕಾಮಗಾರಿಕೆಯ ಪ್ಯಾಕೇಜ್ ಪದ್ಧತಿಯನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಜಿಲ್ಲೆ ಕಾರ್ಯನಿರತ ಗುತ್ತಿಗೆದಾರರ ಸಂಘ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಸರ್ಕಾರದ ವಿವಿಧ ಇಲಾಖೆಯ ಟೆಂಡರ್ ಕಾಮಗಾರಿಕೆಯ ಪ್ಯಾಕೇಜ್ ಪದ್ಧತಿಯನ್ನು ರದ್ದು ಮಾಡಬೇಕೆಂದು ಆಗ್ರಹಿಸಿ ಶುಕ್ರವಾರ ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಗುತ್ತಿಗೆದಾರರ ಸಂಘ ಅಂಬೇಡ್ಕರ್ ಉದ್ಯಾನವನದಿಂದ ಪ್ರತಿಭಟನಾ ರ್ಯಾಲಿ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲಾ ಗುತ್ತಿಗೆದಾರ ಸಂಘಕ್ಕೆ, ಬೆಳಗಾವಿ ಜಿಲ್ಲಾ ಗುತ್ತಿಗೆದಾರ ಸಂಘಕ್ಕೆ, ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟ್ ಅಸೋಸಿಯೇಷನ್ಗೆ. ಬೆಳಗಾವಿ ಮಹಾನಗರ ನಿರ್ದೇಶನಾಲಯದಿಂದ ನಮೂದಿಸಲಾದ ಕಾಮಗಾರಿಕೆಗಳ ಟೆಂಡರ್ ಪ್ರಕಟಣೆಯಲ್ಲಿ ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವ ಹಲವಾರು ವಾರ್ಡ್ಗಳ ರಸ್ತೆ ಮತ್ತು ಉಪ ರಸ್ತೆ, RCC ಚರಂಡಿ, ಫುಟ್ಪಾತ್ ಮತ್ತು ಭೂಗತ ಕೇಬಲ್ ಅಳವಡಿಸುವ ಕಾಮಗಾರಿಕೆಗಳ ವಾರ್ಡುವಾರು ತಯಾರಿಸಲಾದ 25ರಿಂದ 30 ವಾರ್ಡ್ಗಳ ಅಂದಾಜು ಪತ್ರಿಕೆಗಳನ್ನು ಒಟ್ಟುಗೂಡಿಸಿ ರೂಪಾಯಿ 47 ಕೋಟಿ ಮತ್ತು ರೂಪಾಯಿ 49.75 ಕೋಟಿಗಳ ಪ್ಯಾಕೇಜ್ ಟೆಂಡರ್ಗಳನ್ನು ಆಹ್ವಾನಿಸಲಾಗಿದೆ ಮತ್ತು ಉಲ್ಲೇಖಿಸಲಾಗಿದೆ. ಆದರೆ ಪ್ಯಾಕೇಜ್ ಮೊತ್ತವನ್ನು ಸೀಮಿತಗೊಳಿಸಬೇಕಾಗಿತ್ತು. ಇದರಿಂದಾಗಿ ಕಾಮಗಾರಿಕೆಗಳ ಟೆಂಡರ್ ಮೊತ್ತವು ರೂಪಾಯಿ 1 ಕೋಟಿವರೆಗೆ ಸೀಮಿತಗೊಳಿಸಬೇಕೆಂದು ಒತ್ತಾಯಿಸಿದರು. ಪ್ಯಾಕೇಜ್ ಟೆಂಡರ್ ಮಾಡಬಾರ್ದು. ಪ್ಯಾಕೇಜ್ ಯಾಸ್ ಪರ್ ನಿಮ್ಮಲ್ಲಿ ಏನು ಎಸ್ಟಿಮೇಟ್ ಮಾಡಿರಲ್ಲ ಆ ತರ ಏನದ ಟೆಂಡರ್ಗಳು ಮಾಡ್ರಿ. ಪ್ಯಾಕೇಜ್ ಟೆಂಡರ್ ಮಾಡಬೇಡ್ರಿ. ಸರ್ಕಾರಕ್ಕೆ ಒಂದು 10 ಸಲ ಮನವಿ ಕೊಟ್ಟಿದ್ದೆವು, ಸಂಬಂಧಪಟ್ಟ ಮಿನಿಸ್ಟರ್ ಬರೆದಿದ್ದೆವು, ಆದ್ರೆ ಯಾರೂ ಕೇರ್ ಮಾಡಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ಗಮನಕ್ಕೆ ಬರಲಿ ಅಂತ ಉದ್ದೇಶದಿಂದ ಏನದ ನಾವು ಇವತ್ತೇನದ ಪ್ರತಿ ಇವತ್ತು ಬೆಳಗಾವಿ ಸ್ಟಾರ್ಟ್. ಬೆಳಗಾವಿ ಅಂದ್ರೆ ಹೆಡ್ ಆಫೀಸ್ ಇದ್ದಂಗ, ನಮಗ ಹೆಡ್ ತಲೆ ಇದ್ದಂಗ. ಅದು ಏನದೇನು ಎಲ್ಲಾ ಜಿಲ್ಲೆಯಲ್ಲಿ ನಾಳೆ ನಡೆದು ಇದೇ ತರ ಸ್ಟ್ರೈಕ್ ಏರ್ಪಡಿಸಲಾಗುತ್ತದೆ. ಅದಕ್ಕೆ ದಯಮಾಡಿ ಏನಂದ್ರೆ ಪ್ಯಾಕೇಜ್ ಟೆಂಡರ್ಗಳು ಬಿಡಬೇಕು. ಈ ಬಡವರು ಬಗ್ಗರು ಎಲ್ಲಿ ಕೆಲಸ ಮಾಡ್ಬೇಕು ಅವರು. ಇವತ್ತ ನೀವು ಹೇಳ್ತೀರಿ SC ST ರಿಸರ್ವೇಶನ್ ಮಾಡ್ರಿ ಅಂತ ಹೇಳಿ. SC ST ರಿಸರ್ವೇಶನ್ ಮಾಡಿದ್ರ ಈಗ ಒಂದು 50-60 ಲಕ್ಷ ಇದ್ದಿದ್ದೇನದ ಒಂದು 2 ಕೋಟಿ 3 ಕೋಟಿ ಪ್ಯಾಕೇಜ್ ಅಂದ್ರ ಎಲ್ಲ ಇವತ್ತು ಗಲ್ಲೆ ಏನ್ ಇದು ಇರ್ತಾವಲ್ಲ ಆ ಗಲ್ಲಿಂದ ಎಲ್ಲ ಇವತ್ತ ನೋಡ್ರಿ ಈ ಪ್ಯಾಕೇಜ್ ಹೇಳ್ತಾ ಕೇಳ್ರಿ. ನಿಮ್ಮ ಇದಕ್ಕ ನಿಮ್ಮ ಬೆಳಗಾವಿ ಮುನ್ಸಿಪಾಲಿಟಿಗೆ ಸೆಂಟ್ರಲ್ ಗವರ್ಮೆಂಟ್ ಗಾಂಧಿ ಇದರ್ಲಿಂದ ಒಂದು 100 ರೂಪಾಯಿ ಕೊಟ್ಟದ, 100 ಕೋಟಿ ರೂಪಾಯಿ ಕೊಟ್ಟದ. ಆ 100 ಕೋಟಿ ರೂಪಾಯಿ ಕೊಟ್ಟು ಯಾವ ಗಲ್ಲಿದಾಗ ಏನ್ ಕೆಲಸ ಅವ ಆ ಗಲ್ಲಿಯಾಗ ಏನದ ಅವ್ರ ಕಾರ್ಪೊರೇಟರ್ ಏನ್ ಹೇಳ್ತಾರ ಆ ಕೆಲಸ ತೋರಿ ಅಂತ ಹೇಳಿ ಒಂದು ಆರ್ಡರ್ ಆ ತರ ಕೆಲಸ ತಗೊಂಡಿದ್ದ. ಆತರ ಎಕ್ಸೆನ್ ಪ್ಲಾನ್ ಮಾಡ್ರ. ಎಕ್ಸೆನ್ ಪ್ಲಾನ್ ಮಾಡದ ನಂತರ ಇವ್ರು ಏನದ ನಮ್ಮ ಮಿನಿಸ್ಟರ್ಗಳು ಎಕ್ಸೆನ್ ಪ್ಲಾನ್ ಮಾಡ್ರ ನಮ್ಗೆ ಏನು ಸಿಗಂಗಿಲ್ಲ ಅಂತ ಹೇಳಿ ಇವ್ರು ಫುಲ್ ಪ್ಯಾಕೇಜ್ ಮಾಡಿ 10ರಿಂದ 12%
ಇವತ್ತು ವಸೂಲ್ ಮಾಡ್ಕೊಂಡು ಇದೇನದ ಫುಲ್ ಪ್ಯಾಕೇಜ್ ಮಾಡಿ 10ರಿಂದ 12% ತಗೋಗತ್ತಾರ. ಇದು ಸರ್ಕಾರ ಗಮನಕ್ಕೆ ತರಬೇಕು. ಸಂಕಲ್ಪ್ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಾತಿ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಮತ್ತು 9ನೇ ಕಾಲಂನಲ್ಲಿ ಒಳಪಂಗಡ ನಮೂದಿಸಬೇಕು. ಜಾಗತಿಕ ಲಿಂಗಾಯತ ಮಹಾಸಭೆಯ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಹೇಳಿದರು. ಜಾತಿ ಸಮೀಕ್ಷೆಯ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಎಂದು ಮತ್ತು 9ನೇ ಕಾಲಂನಲ್ಲಿ ಒಳ ಪಂಗಡ ನಮೂದಿಸಬೇಕೆಂದು ಜಾಗತಿಕ ಲಿಂಗಾಯತ ಮಹಾಸಭೆ ಜಿಲ್ಲಾಧ್ಯಕ್ಷ ಬಸವರಾಜ ರೊಟ್ಟಿ ಹೇಳಿದರು. ಇಂದು ಬೆಳಗಾವಿಯ ಜಾಗತಿಕ ಲಿಂಗಾಯತ ಮಹಾಸಭೆಯ ಕಾರ್ಯಾಲಯದಲ್ಲಿ ಕರೆಯಲಾಗಿದ್ದ ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ರಾಜ್ಯ ಸರ್ಕಾರ ಸೆಪ್ಟೆಂಬರ್ 22ರಿಂದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಆರಂಭಿಸುತ್ತದೆ. ಸಮಾಜ ನಿರ್ಮಾಣಕ್ಕಾಗಿ ಜಗಜ್ಯೋತಿ ಬಸವೇಶ್ವರರಿಂದ 12ನೇ ಶತಮಾನದಲ್ಲಿ ಲಿಂಗಾಯತ ಸ್ವತಂತ್ರ ಧರ್ಮವನ್ನು ಸ್ಥಾಪಿಸಲ್ಪಟ್ಟಿದೆ. ಈ ಧರ್ಮದ ಆಚರಣೆಗಳು ಬೇರೆಯಾಗಿವೆ. ಸರ್ವೋಚ್ಚ ನ್ಯಾಯಾಲಯವು ಕೂಡ ಇದಕ್ಕೆ ಪುಷ್ಟಿಯನ್ನು ನೀಡಿದೆ. ಜಾತಿ ಸಮೀಕ್ಷೆಯ ವೇಳೆ ಧರ್ಮದ ಕಾಲಂನಲ್ಲಿ ಲಿಂಗಾಯತ ಮತ್ತು 9ನೇ ಕಾಲಂನಲ್ಲಿ ಒಳ ಪಂಗಡಗಳನ್ನು ನಮೂದಿಸಬೇಕು. ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮತ್ತು ಜಾಗತಿಕ ಲಿಂಗಾಯತ ಮಹಾಸಭೆ ಹಾಗೂ ಬಸವ ಪರ ಸಂಘಟನೆಗಳು ಈ ಕುರಿತು ಒಮ್ಮತದ ನಿರ್ಣಯವನ್ನು ಕೈಗೊಂಡಿವೆ ಎಂದರು. ಮಾನ್ಯರೇ, ಕರ್ನಾಟಕ ಸರ್ಕಾರ ಇದೇ ತಿಂಗಳ 22ರಂದು ಕರ್ನಾಟಕದಲ್ಲಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯನ್ನು ಮಾಡಲು ಆದೇಶವನ್ನ ಮಾಡಿದೆ. ಇದು ಜಾತಿ ಜನಗಣತಿ ಅಂತಲೂ ಕರೆಯಲಾಗ್ತಾ ಇದೆ. ಈ ಜಾತಿ ಜನಗಣತಿಯ ಸಮೀಕ್ಷೆಯಲ್ಲಿ ಅವರೇನೊಂದು ಫಾರ್ಮ್ ಮಾಡಿದಾರಲ್ಲ, ಅದರಲ್ಲಿ ಸುಮಾರು 60 ಕಾಲಂಗಳಿವೆ. ಇದರಲ್ಲಿ ಕುಟುಂಬದ ಎಲ್ಲ ಸದಸ್ಯರ ಮಾಹಿತಿ, ಆರ್ಥಿಕ ಸ್ಥಿತಿ ಮುಂತಾದ ವಿವರಗಳನ್ನ ಒಳಗೊಂಡಿದೆ. ಈ ಸಮೀಕ್ಷೆಯಲ್ಲಿ ಅತ್ಯಂತ ಮಹತ್ವದ ವಿಷಯವೆಂದರೆ ಧರ್ಮ ಮತ್ತು ಜಾತಿಗಳನ್ನ ಈ ಸಮೀಕ್ಷೆಯಲ್ಲಿ ನಮೂದು ಮಾಡುವುದು ಅತ್ಯಂತ ಮಹತ್ವದ ವಿಷಯವಾಗಿದೆ. ಕಾರಣ, ಈ ಸಮೀಕ್ಷೆಗೆ ಜಾತಿ ಗಣತಿ, ಜನಗಣತಿ ಅಂತಲೂ ಕರೀತಾ ಇದ್ದಾರೆ. ಲಿಂಗಾಯತ ಧರ್ಮ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರಿಂದ ಸ್ಥಾಪಿತವಾದ ಸರ್ವತಂತ್ರ ಸ್ವತಂತ್ರವಾದ ಒಂದು ಧರ್ಮ. ಬಸವಣ್ಣನವರು 12ನೇ ಶತಮಾನದಲ್ಲಿಯೇ ವರ್ಣಾಶ್ರಮ ಪದ್ಧತಿ, ಮೇಲು ಕೀಳುಗಳು, ಸ್ಪೃಶ್ಯ ಅಸ್ಪೃಶ್ಯ, ಬಡವ ಬಲ್ಲಿದ, ಜಾತಿ, ಮತ, ಪಂಥ, ಭಾಷೆ, ಲಿಂಗ ಭೇದವಿಲ್ಲದೆ ಸಮ ಸಮಾಜವನ್ನ ನಿರ್ಮಾಣ ಮಾಡಿದರು. ಆ ಸಮ ಸಮಾಜವೇ ಲಿಂಗಾಯತ ಧರ್ಮ. ಸಮಾಜದಲ್ಲಿ ಅನಿಷ್ಟ ಪದ್ಧತಿಗಳಾದ ಅಂಧಶ್ರದ್ಧೆ, ಮೂಢನಂಬಿಕೆ, ಕಂದಾಚಾರ, ಡಂಬಾಚಾರ, ಭೇದ ಭಾವ ತೊಡೆದು ಹಾಕಿ ಸಮಾಜ ಸುಧಾರಣೆಗಾಗಿ ಅನುಭವ ಮಂಟಪವನ್ನ ಕಟ್ಟಿದರು. ರಾಜಸತ್ತೆಯ ಕಾಲದಲ್ಲಿ ಪ್ರಜಾಸತ್ತೆಯನ್ನ ಅವರು ಅನುಭವ ಮಂಟಪದ ಮೂಲಕ ಜಾರಿಗೊಳಿಸಿದರು. ಅನುಭವ ಮಂಟಪದಲ್ಲಿ ಸ್ತ್ರೀ ಪುರುಷ ಭೇದವಿಲ್ಲದೆ ಎಲ್ಲರಿಗೂ ಸಮಾನವಾದ ಅವಕಾಶಗಳನ್ನ ನೀಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅನುವು ಮಾಡಿಕೊಟ್ರು. ಸಪ್ತ ಸೂತ್ರಗಳ ಮೂಲಕ ವ್ಯಕ್ತಿ ವಿಕಸನಕ್ಕೆ ನಾಂದಿ ಹಾಡಿದರು. ಈ ಮೂಲಕ ಸಮಾನತೆಯ ಲಿಂಗಾಯತ ಧರ್ಮವನ್ನ ಸ್ಥಾಪನೆ ಮಾಡಿದ ಬಸವಣ್ಣನವರು ಅಂದೇ ಲಿಂಗಾಯತ ಒಂದು ಸ್ವತಂತ್ರ ಧರ್ಮವಾಗಿ ಉದಯಿಸಿತು. ಲಿಂಗಾಯತ ಧರ್ಮದ ಆಚರಣೆಗಳು ವಿವಿಧ ಧರ್ಮಗಳಿಗಿಂತ ವಿಭಿನ್ನವಾಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಲ್ಲಿಯೂ ಕೂಡ ಲಿಂಗಾಯತರು ಬಸವಣ್ಣನವರ ಅನುಯಾಯಿಗಳು ಹಾಗೂ ಉಳಿದ ಧರ್ಮಗಳಂತೆ ಲಿಂಗಾಯತ ಧರ್ಮವು ಕೂಡ ಸ್ವತಂತ್ರ ಧರ್ಮ ಅನ್ನುವಂಥ ಉಲ್ಲೇಖಗಳು ಇವೆ. ಆದ್ದರಿಂದ ಲಿಂಗಾಯತರಿಗೆ ಹಾಗೂ ಬಸವ ಭಕ್ತರಿಗೆ ಈ ಮೂಲಕ ನಾವು ವಿನಂತಿ ಮಾಡಿಕೊಳ್ಳುವುದೇನೆಂದರೆ, ಧರ್ಮದ ಕಾಲಂನಲ್ಲಿ ಈಗಾಗಲೇ ಮಾನ್ಯತೆ ಪಡೆದ ಧರ್ಮಗಳು 6. 7ನೇದಾಗಿ ನಾಸ್ತಿಕರನ್ನುವಂತಹದ್ದನ್ನ ಮೆನ್ಷನ್ ಮಾಡಿದ್ದಾರೆ. 8ನೇದರಲ್ಲಿ ಇತರರಲ್ಲಿ 11ನೇ ನಂಬರು ಲಿಂಗಾಯತ ಅಂತ ಹೇಳಿ ನಮಗೆ ಬರೆಸಲಿಕ್ಕೆ ಅವಕಾಶ ಇದೆ. ಆದ್ದರಿಂದ
ಬಸವಣ್ಣನವರ ಅನುಯಾಯಿಗಳು ಎಲ್ಲ ಲಿಂಗಾಯತರು ಧರ್ಮದ ಕಾಲಮ್ ಇತರೆ ಕಾಲಮ್ನಲ್ಲಿ 11 ನಂಬರ್ ಏನ್ ಬರ್ತದ ಲಿಂಗಾಯತ ಅಂತೇಳಿ ನಮೂದಿಸಬೇಕು. ನಂತರ 9ನೇ ನಂಬರ್ದಲ್ಲಿ ಲಿಂಗಾಯತದ ಜೊತೆಗೆ ತಮ್ಮ ತಮ್ಮ ಒಳಪಂಗಡಗಳನ್ನ ನಮೂದು ಮಾಡಬೇಕು. ಇದರಿಂದ ಒಳಪಂಗಡದವರು ಮೀಸಲಾತಿ ಪಡೆಯುತ್ತಿರುವಂತ ಒಳಪಂಗಡದವರಿಗೂ ಕೂಡ ಯಾವುದೇ ರೀತಿಯ ಅನಾನುಕೂಲತೆ ಆಗುವುದಿಲ್ಲ. ಲಿಂಗಾಯತದೊಂದಿಗೆ ಅವರ ಒಳಪಂಗಡವನ್ನ ಮೆನ್ಷನ್ ಮಾಡಿದರೂ ಕೂಡ ಅವರು 2A ಹಾಗೂ ಇತರೆ ಸೌಲಭ್ಯಗಳಿಗೆ ಯಾವುದೇ ರೀತಿಯ ಬಾಧೆ ಬರುವುದಿಲ್ಲ. ಇದಕ್ಕೆ ಸುಪ್ರೀಂ ಕೋರ್ಟಿನ ನಿರ್ಣಯಗಳು ಕೂಡ ಇವೆ. ಇನ್ನು ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಮಹಾಸಭೆಯ ಹೇಳಿಕೆಗೆ ಕಿವಿ ಕೊಡಬೇಡೆಂದು ನೀಡಿರುವ ಹೇಳಿಕೆ ಪ್ರತಿಕ್ರಿಯಿಸಿದ ಅವರು, ಶ್ರೀಗಳು ವೀರಶೈವ ಮಹಾಸಭೆಯ ಬಗ್ಗೆ ಈ ಹೇಳಿಕೆಯನ್ನು ನೀಡಿದ್ದಾರೆ ಎಂದರು. ಅಲ್ಲದೆ ಕೆಲ ಆಕ್ಷೇಪಾರ್ಹ ಜಾತಿಗಳನ್ನ ಅದರಿಂದ ತೆಗೆದುಹಾಕಲಿಲ್ಲವೆಂದರೆ ಸಮಾಜ ಬಾಂಧವರು ತುರ್ತು ನಿರ್ಣಯವನ್ನು ತೆಗೆದುಕೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಅಕ್ಟೋಬರ್ 5ರಂದು ಬಸವ ಸಂಸ್ಕೃತಿ ಅಭಿಯಾನದ ಸಮಾರೋಪ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆಯಲಿದೆ. ಕರ್ನಾಟಕ, ಮಹಾರಾಷ್ಟ್ರದಿಂದ ಸಾವಿರಾರು ಜನರು ಭಾಗಿಯಾಗಲಿದ್ದು, ಬೆಳಗ್ಗೆಯಿಂದಲೂ ಸುಮಾರು 5,000 ಜನರು ಭಾಗಿಯಾಗಲಿದ್ದಾರೆ ಎಂದರು. ಮಾಧ್ಯಮಗೋಷ್ಠಿಯಲ್ಲಿ ಶಿವಕುಮಾರ್ ಮಳಗಲಿ, ಮೋಹನ್ ಗುಂಡ್ಲೂರ್, ಪ್ರವೀಣ್ ಶಿಂಪಿ, ಸಿಎಂ ಬೂದಿಹಾಳ್ ಸೇರಿದಂತೆ ಇನ್ನುಳಿದವರು ಉಪಸ್ಥಿತರಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಜಾತಿ ಮತ್ತು ಶೈಕ್ಷಣಿಕ ಜನಗಣತಿಯ ಹಿನ್ನೆಲೆ ಜಟ್ಟಿ ಮಠದಲ್ಲಿ ಮರಾಠ ಸಮಾಜದ ಸಭೆ ನಡೆಯಿತು. ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಜಾತಿ ಆಧಾರಿತ ಜನಗಣತಿ ಪ್ರಾರಂಭವಾಗುತ್ತದೆ. ಮರಾಠ ಸಮಾಜವು ಈ ಜನಗಣತಿಯಲ್ಲಿ ತನ್ನ ನೋಂದಣಿ ಹೇಗೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಜಾಗೃತಿ ಮೂಡಿಸಲು ಈ ಸಭೆ ಆಯೋಜಿಸಲಾಯಿತು. ಜಾತಿ ಮತ್ತು ಶೈಕ್ಷಣಿಕ ಜನಗಣತಿಯ ಹಿನ್ನೆಲೆಯಲ್ಲಿ ಜಟ್ಟಿ ಮಠದಲ್ಲಿ ಮರಾಠ ಸಮಾಜದ ಸಭೆ ನಡೆಯಿತು. ಕರ್ನಾಟಕ ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ಜಾತಿ ಆಧಾರಿತ ಜನಗಣತಿ ಪ್ರಾರಂಭವಾಗುತ್ತಿದೆ. ಮರಾಠ ಸಮಾಜವು ಈ ಜನಗಣತಿಯಲ್ಲಿ ತನ್ನ ನೋಂದಣಿ ಹೇಗೆ ಮಾಡಿಕೊಳ್ಳಬೇಕು ಎಂಬುದರ ಕುರಿತು ಜಾಗೃತಿ ಮೂಡಿಸಲು ಈ ಸಭೆ ಆಯೋಜಿಸಲಾಗಿತ್ತು. ಈ ಸಭೆಗೆ ಮರಾಠ ಸಮಾಜ ಸುಧಾರಣಾ ಮಂಡಳಿಯ ಅಧ್ಯಕ್ಷ ಪ್ರಕಾಶ್ ಮಾರ್ಗಾಳೆ ಅಧ್ಯಕ್ಷತೆ ವಹಿಸಿದ್ರು. ಮರಾಠ ಸಮಾಜದ ಹಿನ್ನಡೆಯನ್ನು ತಡೆಗಟ್ಟಲು ಹಾಗೂ ಸಮಾಜಕ್ಕೆ ಶಿಕ್ಷಣ, ಉದ್ಯೋಗ ಮತ್ತು ಸರ್ಕಾರಿ ಯೋಜನೆಗಳಲ್ಲಿ ಮೀಸಲಾತಿ ಮತ್ತು ಸೌಲಭ್ಯಗಳನ್ನು ಪಡೆಯಲು ಕುಂಬಿ ಎಂದು ನೋಂದಣಿ ಮಾಡಿಕೊಳ್ಳಬೇಕೆಂದು ಅವರು मार्गदर्शन ನೀಡಿದರು. कर्नाटकामध्ये सिद्धरामय्य सरकारने जे जातीय व शैक्षणिकदृष्ट्या जनगणना सुरू केली आहे 22 सप्टेंबर ते 7 ऑक्टोबर पर्यंत, त्याच्यामध्ये मराठा समाज हा धर्म हिंदू, जात मराठा, पोट जात कुणबी व मातृभाषा मराठी हे सर्व आपल्या मराठा समाजांनी नोंद करणे गरजेचे आहे. त्या दृष्टीने व्यापक असे एक महामेळावा मराठा मंदिर येथे रविवारी संध्याकाळी 5 आयोजित केलेला आहे. तर त्या ठिकाणी सर्व पक्षीय आपल्या मराठा समाजातील जेथे जेथे म्हणून आपले कार्यकर्ते प्रत्येकाने त्या मेळाव्याला उपस्थित राहून येणाऱ्या भविष्यकाळामध्ये आपल्या मराठा समाज उद्धार व्हावा या दृष्टिकोनातून जे आपण विचार करत आहे त्याला यश मिळू देत आणि सर्वांचं नोंदणी त्या ठिकाणी व्हायला पाहिजे. यासाठी आणखीन एकदा मी सर्वांना विनंती करतो की सर्वांनी त्या मेळाव्याला यावं आणि मेळावा यशस्वी करावा. धन्यवाद. ಅದರಂತೆ ಜನಗಣತಿ ಫಾರ್ಮ್ನ 8, 9, 10 ಮತ್ತು 15ನೇ ಅಂಕಿಗಳಲ್ಲಿ ಧರ್ಮ ಹಿಂದೂ, ಜಾತಿ ಮರಾಠ, ಉಪಜಾತಿ ಕುಂಬಿ ಮತ್ತು ಮಾತೃಭಾಷೆ ಮರಾಠಿ ಎಂದು ನಮೂದಿಸಬೇಕು ಎಂದು ತಿಳಿಸಲಾಯಿತು. ಈ ರೀತಿಯಾಗಿ ಯುವಕರು ಹಾಗೂ ಕಾರ್ಯಕರ್ತರು ಜಾಗೃತಿ ಮೂಡಿಸಲು ಪ್ರಯತ್ನಿಸಬೇಕು ಎಂದು ನಿರ್ಧಾರ ಕೈಗೊಳ್ಳಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಮಾಕಾಂತ್ ಕೊಂಡುಸ್ಕರ್, ಯುವಕರು ಧೈರ್ಯದಿಂದ ಕೆಲಸ ಮಾಡುವುದು ಅಗತ್ಯ ಎಂದು ಹೇಳಿದರು. ಮರಾಠ ಸಮಾಜದ ಮಹಿಳೆಯರು ವಿಶೇಷವಾಗಿ ಸರಿಯಾದ ನೋಂದಣಿಯ ಬಗ್ಗೆ ಎಚ್ಚರವಾಗಿರಬೇಕೆಂದು ಅವರು ಸೂಚಿಸಿದರು. सर्वांना जय शिवराय. कर्नाटकामध्ये जात गणना हा जो उपक्रम आता हे कर्नाटक सरकार राबवत आहे, त्यासाठी हे संपूर्ण माहिती देण्यासाठी आपण समाजातील मराठा समाजातील थोर जाणकार व्यक्ती यांच्या बैठका चालू आहेत. मग त्या विविध पक्षातील लोक देखील त्या ठिकाणी आपल्या आपल्या परीनं सर्वांना मार्गदर्शन करतायत. तरी देखील आपण ह्या ठिकाणी मराठा समाजाच्या वतीनं बेळगाव परिसर संपूर्ण खानापूर असेल किंवा ग्रामीण, उत्तर, दक्षिण, निपाणी या ठिकाणी देखील याची ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಪ್ರಕಾಶ್ ಮಾರ್ಗಾಳೆ ಅವರು
ಮರಾಠ ಸಮಾಜದ ಮುಂದಿನ ಪೀಳಿಗೆಯ ಭವಿಷ್ಯ ನಿರ್ಮಿಸಬೇಕಾದ್ರೆ ಸರ್ಕಾರಿ ಯೋಜನೆ, ಉದ್ಯೋಗ ಹಾಗೂ ಶಿಕ್ಷಣದಲ್ಲಿ ಲಾಭ ಪಡೆಯಬೇಕಾದ್ರೆ ಮರಾಠ ಸಮಾಜವು ಕರ್ತವ್ಯ ಪರವಾಗಿ ಕುಂಬಿ ಎಂದು ನೋಂದಣಿ ಮಾಡಿಕೊಳ್ಳಬೇಕು ಎಂದು ಹೇಳಿದರು. ಮನೋಜ್ ಜರಾಂಗಿ ಪಾಟೀಲ್ ಅವರು ಮಾರಾಟ ಸಮಾಜಕ್ಕೆ ಕುಂಬಿ ಎಂಬ ಹೆಸರಿನಲ್ಲಿ ಲಾಭವನ್ನು ಪಡೆಯುವಂತೆ ಮಾಡಿದಂತೆ ನಾವು ಸಹ ಪ್ರಯತ್ನಿಸಬೇಕು ಎಂದು ಪ್ರತಿಪಾದಿಸಿದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಗೂ ಕಮೆಂಟ್ ಹಾಕಿದವರ ವಿರುದ್ಧ ಕಾನೂನು ಕ್ರಮ. ಬೆಳಗಾವಿಯಲ್ಲಿ ಸೋಷಿಯಲ್ ಮೀಡಿಯಾ ನಿಗಾ ಘಟಕ 15 ಮಂದಿ ಸಿಬ್ಬಂದಿ ನಿಯೋಜನೆ. ವಿವಾದಾತ್ಮಕ ಪೋಸ್ಟ್ ಹಾಕುವ ಮೊದಲು ಎಚ್ಚರಿಕೆ, ಕಾನೂನು ಕ್ರಮ ತಪ್ಪದು. ಬೆಳಗಾವಿ ಪೊಲೀಸ್ ಆಯುಕ್ತ ಭೂಷಣ್ ಬೋರ್ಸೆ ಎಚ್ಚರಿಕೆ. ಹಾಲು ಪೂರೈಕೆ ರೈತರಿಗೆ ಜೀವ ವಿಮೆ, ಕುಟುಂಬಕ್ಕೆ 1 ಲಕ್ಷ ನೆರವು. 35,000 ಹಾಲು ಉತ್ಪಾದಕರಿಗೆ 75% ಅನುದಾನ, ವಿಮಾ ಸೌಲಭ್ಯ. ಬೆಳಗಾವಿ ಹಾಲು ಒಕ್ಕೂಟವನ್ನು ಕರ್ನಾಟಕದಲ್ಲಿ ನಂಬರ್ 1 ಮಾಡುವ ಗುರಿ, ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹೇಳಿಕೆ. ಖಾನಾಪುರ ಯುವಕ ವೆಂಕಪ್ಪನ ಕೊಲೆ ಪ್ರಕರಣ, ಗ್ರಾಮಸ್ಥರು ನ್ಯಾಯಕ್ಕಾಗಿ ಪ್ರತಿಭಟನೆ. ಖಾನಾಪುರ ಪೊಲೀಸರು ವೆಂಕಪ್ಪನ ಕೊಲೆ ಪ್ರಕರಣ ದಿಕ್ಕು ತಪ್ಪಿಸುವ ಹುನ್ನಾರ, ಖಾನಾಪುರ ಗ್ರಾಮಸ್ಥರು ಆರೋಪ. ನ್ಯಾಯ ಕೊಡಿಸಿ ಎಂದ ಗ್ರಾಮಸ್ಥರು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಕೆ. ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳು. ಇದೇ ರೀತಿಯ ಇನ್ನಷ್ಟು ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ.